ಮಿನಿಮಮ್ ಬಾಯ್ಲಿಂಗ್ ಐಸೋಟ್ರೋಪ್ ಅಂತಂದರೆ ದ ಬಾಯ್ಲಿಂಗ್ ಪಾಯಿಂಟ್ ಇಸ್ ಡಿಕ್ರೀಸ್ಡ್, ಅಂದರೆ ವೇಪರ್ ಪ್ರೆಷರ್ ಇಸ್ ಇನ್ಕ್ರೀಸ್ಡ್. ಇಫ್ ದ ವೇಪರ್ ಪ್ರೆಷರ್ ಇಸ್ ಇನ್ಕ್ರೀಸ್ಡ್, ಯು ಆರ್ ಟೆಲಿಂಗ್ ಅಬೌಟ್ ಪಾಸಿಟಿವ್ ಡಿವಿಯೇಷನ್. ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್, ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ಇವ್ಯಾಪರೇಷನ್ ಇಸ್ ವಾಟ್? ಸರ್ಫೇಸ್ ಮೇಲಿರೋ ಲಿಕ್ವಿಡ್ ಸರ್ಫೇಸ್ ಮೇಲಿರುವಂಥ ಲಿಕ್ವಿಡ್ ಮಾಲಿಕ್ಯೂಲ್ಸ್ ವೇಪರೈಸ್ ಆಗಿ ಹೋಗ್ತಾ ಇರುತ್ತೆ. ಇಟ್ ಇಸ್ ಅ ಸ್ಲೋ ಪ್ರೊಸೆಸ್ ಆ್ಯಂಡ್ ಇದಕ್ಕೆ ಯಾವುದು ಬೇರೆ ಔಟ್ಸೈಡಿಂದ ಯಾವುದು ಎನರ್ಜಿ ಬೇಕಾಗಿಲ್ಲ. ಇಟ್ ಇಸ್ ಅ ಸ್ಲೋ ಪ್ರೊಸೆಸ್, ಟೇಕ್ಸ್ ಪ್ಲೇಸ್ ಇನ್ ಅ ವೆರಿ ವಿತ್ ವಾಟ್ ಎವರ್ ಎನರ್ಜಿ ಇಸ್ ಅವೈಲೇಬಲ್. ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಯು ಆಲ್ ಬ್ಯಾಕ್ ಒನ್ಸ್ ಅಗೇನ್ ಟು ಫಿಸಿಕ್ಸ್ ವಾಲಾ. ಸ್ಟೂಡೆಂಟ್ಸ್, ಈ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಚಾಪ್ಟರ್ ಸೊಲ್ಯೂಷನ್ಸ್. ಚಾಪ್ಟರ್ ಸೊಲ್ಯೂಷನ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ 30 ಕ್ವಶನ್ಸ್ಗೆ ಸೊಲ್ಯೂಷನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ KCET ರಿಕ್ವೈರ್ಮೆಂಟ್. ಓಕೆ, ಆ್ಯಂಡ್ ಈ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ಬರುವಂಥ 30 ಕ್ವಶನ್ಸು ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ನಾವು ಚೂಸ್ ಮಾಡಿದ್ದೀವಿ. ಬೇಸ್ಡ್ ಆನ್ ದ್ಯಾಟ್ ನೀವು ಈ ಎಲ್ಲ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡಿಕೊಂಡ್ರೆ ದೆರ್ ಇಸ್ 99% ಚಾನ್ಸ್ ದ್ಯಾಟ್ ಆ ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ ಬರುವಂಥ ಎಲ್ಲ ಕ್ವಶನ್ಸು KCETಯಲ್ಲಿ ನೀವು ಆನ್ಸರ್ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸ್ಟೂಡೆಂಟ್ಸ್. Number 1, the vapor pressure. The vapor pressure of a pure liquid. Pure liquid A. Pure liquid ಅಂದ್ರೆ ಏನಂತ ತಗೋತೀರಿ? You will have to take it as P0 ಎಷ್ಟು 40 mm at 310 Kelvin. The vapor pressure of this liquid, the same liquid in solution. Solution ಅಂದ್ರೆ ಏನಂತ ತಗೋತೀರಿ? P ಅಂತ ತಗೋತೀರಲ್ವಾ? 32 mm. What is the mole fraction of A in the solution? What is the mole fraction of A in the solution if it obeys Raoult's law? So this is purely based on what? Raoult's law of relative lowering of vapor pressure. So according to Raoult's law of relative lowering of vapor pressure, ನಮ್ಮ formula ಏನು? P0 minus P upon P0 is equal to mole fraction of the solute. Yes or no? Right. So we have to find out what is the P0 here. P0 is 40, P is 32, by P0 is 32. X2 ಅಂದ್ರೆ ಏನ್ರಿ? ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟು. ಅವ್ರೇನು ಕೇಳಿದಾರ? ವಾಟ್ ಈಸ್ ದ ಮೋಲ್ ಫ್ರಾಕ್ಷನ್ ಆಫ್ ಎ ಇನ್ ದ ಸೊಲ್ಯೂಷನ್? ಎ ಈಸ್ ವಾಟ್? ದ ಪ್ಯೂರ್ ಲಿಕ್ವಿಡ್. ಸೊ ಪ್ಯೂರ್ ಲಿಕ್ವಿಡ್ ಅಂತಂದ್ರೆ ದಟ್ ಬಿಕಮ್ಸ್ ಅ ಸಾಲ್ವೆಂಟ್. ಓಕೆ, ಸೊ ದಿಸ್ ಈಸ್ ಮೋಲ್ ಫ್ರಾಕ್ಷನ್ ಆಫ್ ದ ಸೊಲ್ಯೂಟ್ ಅನ್ನು ನಾವು ಫೈಂಡ್ ಔಟ್ ಮಾಡೋಣ ಫಸ್ಟು. ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಅನ್ನು ನಾವು ಫೈಂಡ್ ಔಟ್ ಮಾಡೋಣ ಫಸ್ಟು. ಸೊ ದೇರ್ ಫೋರ್ 40 minus 32 is 8. 8 by 32 is your X2. 8 1 8 4 1 by 4 is 0.4. ಇದು X2. ಏನಿದು? ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಆಯ್ತಿದು. ಬಟ್ ಅವ್ರು ಏನು ಕೇಳಿದಾರ್ರಿ? ವಾಟ್ ಈಸ್ ದ ಮೋಲ್ ಫ್ರಾಕ್ಷನ್ ಆಫ್ ಎ? ವಾಟ್ ಈಸ್ ಎ ಇನ್ ದ ಸೊಲ್ಯೂಷನ್? ಲಿಕ್ವಿಡ್. ಲಿಕ್ವಿಡ್ ಅಂದರೆ ಸಾಲ್ವೆಂಟ್ ಅದು. ಸೊ ಸಾಲ್ವೆಂಟದ್ದು ಮೋಲ್ ಫ್ರಾಕ್ಷನ್ ಏನಾಗುತ್ತೆ ಸ್ಟೂಡೆಂಟ್ಸ್? ಸಾಲ್ವೆಂಟದ ಮೋಲ್ ಫ್ರಾಕ್ಷನ್ ಏನಾಗುತ್ತೆ? 0.6 ಆಗುತ್ತೆ. ಸೊ ನಿಮ್ಮ ಆನ್ಸರ್ ಏನಾಗುತ್ತೆ ಇಲ್ಲಿ? ಬಿ ಆಗುತ್ತೆ. Is that clear? The vapor pressure of the pure liquid A is 40 mm. The vapor pressure of this liquid in the solution with liquid B. ಮತ್ತೊಂದು ಲಿಕ್ವಿಡ್ ಬಿ ತೊಗೊಂಡಿದ್ದಾರೆ, ಅವಾಗ 32 mm ಆಗುತ್ತೆ ಅದು. ರೈಟ್. ವಾಟ್ ಈಸ್ ದ ಮೋಲ್ ಫ್ರಾಕ್ಷನ್ ಆಫ್ ಎ ಇನ್ ದ ಸೊಲ್ಯೂಷನ್? ವಾಟ್ ಈಸ್ ಎ? ಪ್ಯೂರ್ ಲಿಕ್ವಿಡ್ ಅಂದರೆ ದ್ಯಾಟ್ ವಾಸ್ ದ ಸಾಲ್ವೆಂಟ್. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಫೈಂಡ್ ಔಟ್ ಮಾಡಬೇಕು. ಸೊ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್. ಅದು ನಮಗೆ ಇಲ್ಲಿ ಬಂದಿರೋದು ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟು. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಮೋಲ್ ಫ್ರಾಕ್ಷನ್ ಆಫ್ ಪ್ಯೂರ್ ಸಾಲ್ವೆಂಟು. ದಟ್ ಈಸ್ 0.6 ಈಸ್ ಅವರ್ ಆನ್ಸರ್. ಸೊ ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, choose the correct statement when concentration of the salt solution is increased. Concentration of the salt solution is increased ಅಂದ್ರೆ ಏನ್ರಿ? when you add more solute into the solvent ಏನಾಗುತ್ತೆ? ಸೊಲ್ಯೂಟ್ ಅನ್ನ ಸಾಲ್ವೆಂಟ್ ಅಲ್ಲಿ ಹಾಕಿದಾಗ ಏನಾಗುತ್ತೆ? ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತಾ? ಎಸ್. ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತಾ? ನೋ. ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತಾ? ನೋ. ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತಾ? ಎಸ್. ಸೊ ನಮ್ಮ ಆಪ್ಷನ್ 1 ಇರ್ಬೋದು, ಇಲ್ಲ 4 ಇರ್ಬೋದು. ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತಾ? ಸಾಲ್ಟ್ ಕಾನ್ಸಂಟ್ರೇಷನ್ ಹೆಚ್ಚು ಮಾಡೋದ್ರಿಂದ. ವೇಪರ್ ಪ್ರೆಷರ್ ಡಿಕ್ರೀಸ್ ಆದರೆ ಎಲಿವೇಶನ್ ಇಂದ ಬಾಯ್ಲಿಂಗ್ ಪಾಯಿಂಟ್ ಆಗುತ್ತಲ್ವಾ? ಸೊ ದೇರ್ ಫಾರ್ ನಮ್ಮ ಆನ್ಸರ್ ಎ. ಫ್ರೀಸಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗಲ್ಲ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಗುತ್ತೆ. ಸೊ ಇದು ಕೂಡ ರಾಂಗ್ ಆಗುತ್ತೆ. ಸೊ ವಿತ್ ದ ಅಡಿಷನ್ ಆಫ್ ಸೊಲ್ಯೂಟ್ ಇನ್ ದ ಸಾಲ್ವೆಂಟ್, ಕಾನ್ಸಂಟ್ರೇಷನ್ ಇನ್ಕ್ರೀಸಸ್, ವೇಪರ್ ಪ್ರೆಷರ್ ಡಿಕ್ರೀಸಸ್, ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್, ಫ್ರೀಸಿಂಗ್ ಪಾಯಿಂಟ್ ಡಿಕ್ರೀಸಸ್. ಇದು ಗೊತ್ತಿದ್ರೆ ಯು ಕ್ಯಾನ್ ಆನ್ಸರ್ ಸಚ್ ಕ್ವಶನ್ಸ್. Density of 3m NaCl solution is 1.25 gram per cc. The molality ಏನೇನು ಕೊಟ್ಟಿದ್ದಾರೆ ನೋಡ್ರಿ? 3m ಅಂದ್ರೆ ಮೊಲಾರಿಟಿ ಕೊಟ್ಟಿದ್ದಾರೆ. ಸೊಲ್ಯೂಷನ್ ಡೆನ್ಸಿಟಿ ಎಷ್ಟು ಕೊಟ್ಟಿದ್ದಾರೆ? 1.25 ಗ್ರಾಮ್ ಪರ್ cc ಕೊಟ್ಟಿದ್ದಾರೆ. ಮೊಲಾಲಿಟಿ ಕೇಳಿದ್ದಾರೆ ಸ್ಟೂಡೆಂಟ್ಸ್. ಅಂದರೆ ಮೊಲಾಲಿಟಿ ಮತ್ತು ಮೊಲಾರಿಟಿ ಮಧ್ಯೆ ಇರುವಂಥ ರಿಲೇಷನ್ ನಮಗೆ ಗೊತ್ತಿರಬೇಕು. ಡೈರೆಕ್ಟ್ ಫಾರ್ಮುಲಾ ಹೇಳಿದ್ದೀನಿ ನಾನು ನಿಮಗೆ. m is equal to what? 1000 m upon
1000 D minus m into m2 ಈ ಫಾರ್ಮುಲಾ ಅಪ್ಲೈ ಮಾಡಿದರೆ you will be able to answer such questions directly without any complications. So molality is equal to 1000 into molarity, only m ಅಂದ್ರೆ molarity ಎಷ್ಟು 3, 1000 into density 1.25 into 1000 ಅಂದ್ರೆ 1250 minus m ಅಂದ್ರೆ molarity, m2 ಅಂದ್ರೆ molecular mass of the solute ಯಾವುದಿಲ್ಲಿ NaCl ಎಷ್ಟು, sodium is 23, chlorine is 35.5, ಎಷ್ಟಾಯಿತು 58.5 ಆಯ್ತದು. ಸೊ ಆಲ್ ಟುಗೆದರ್ ಎಷ್ಟು ಬರುತ್ತೆ ಈಗ, ನ್ಯೂಮರೇಟರಲ್ಲಿ ನಮಗೆ 3000 ಬರುತ್ತೆ, ಡಿವೈಡೆಡ್ ಬೈ 1250 ಮೈನಸ್ 3515 1 38 24 25 2 2 2 2 3515 17 175.5 ಆಯಿತು. ಸೊ 3000 ಡಿವೈಡೆಡ್ ಬೈ 1250 ಒಳಗಡೆ 175 ತೆಗೆದ್ರೆ ಮೇಲೆ 75 ಉಳಿಯುತ್ತೆ, 1075 ಉಳಿಯುತ್ತೆ. ಓಕೆನಾ. ಸೊ ವಾಟ್ ವಿ ಕ್ಯಾನ್ ಡೂ ಹಿಯರ್ ಇಸ್ ಆಲ್ಮೋಸ್ಟ್ 1 ಆಯಿತು, ಇದು 3 ಆಯಿತು, ಬಟ್ ನಮಗೆ ಇದು 3000 ಮೇಲೆ ಬರುತ್ತೆ. ಸೊ ಆಲ್ಮೋಸ್ಟ್ 3 ಬರುತ್ತೆ, ಬಟ್ ಸ್ಲೈಟ್ಲಿ ಲೆಸ್ ದೆನ್ 3 ಬೇಕು ನಮಗೆ. ಸ್ಲೈಟ್ಲಿ ಲೆಸ್ ದೆನ್ 3 ಅಂದರೆ ಯಾವುದ್ರಿ, ಆಪ್ಷನ್ ಎ ಆಗುತ್ತೆ. ಆಲ್ಮೋಸ್ಟ್ 3 ಬಟ್ ಸ್ಲೈಟ್ಲಿ ಲೆಸ್ ದೆನ್ 3 ಬೇಕು, ಯಾಕಂದರೆ ಡಿನಾಮಿನೇಟರ್ನಲ್ಲಿ 1075 ಇದೆ, 1000 ಇಲ್ಲ. ಓಕೆ. ಸೊ ದೇರ್ ಫೋರ್ ನ್ಯೂಮರೇಟರ್ 3000 ಸಮಥಿಂಗ್ ಬರುತ್ತೆ 3 ಬರಬೇಕಾದ್ರೆ. ಸೊ ನಮ್ಮ ಆನ್ಸರ್ ಕ್ಲೋಸ್ ಟು 3 ಅಂದರೆ 2.79 ಆಗುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವೇರೀಸ್ ವಿತ್ ದ ಟೆಂಪರೇಚರ್? ವಾಟ್ ಈಸ್ ದ ಮೊಲಾಲಿಟಿ? ಮೊಲಾಲಿಟಿ is what? 1000 W2 by M2 into W1. Mole fraction is what? Number of moles of the solute by number of moles of solvent plus solute, especially mole fraction of solute ಬರ್ದಿರೋದು. Molarity is what? 1000 W2 by M2 into volume in ml. Mass percentage is what? Percentage of solute, mass of solute by mass of solution into 100. ಫಾರ್ಮುಲಾ ಯಾಕೆ ಬರ್ದೇನಂತಂದ್ರೆ ಇಲ್ಲಿ ಮೊಲಾಲಿಟಿ is not at all dependent on volume. This is not dependent on volume because number of mole ಅಂದ್ರೆ ಏನ್ರಿ, mass upon molecular mass. ಇಲ್ಲೂ ವಾಲ್ಯೂಮ್ ಇಲ್ಲ, ಇಲ್ಲಿ ಮಾತ್ರ ವಾಲ್ಯೂಮ್ ಇದೆ, ಇಲ್ಲೂ ವಾಲ್ಯೂಮ್ ಇಲ್ಲ. ಅಂದರೆ ಓನ್ಲಿ ಮೊಲಾರಿಟಿ ಡಿಪೆಂಡ್ಸ್ ಆನ್ ವಾಲ್ಯೂಮ್ ಆ್ಯಂಡ್ ವಾಲ್ಯೂಮ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಸೊ ದೇರ್ ಫೋರ್ ಮೊಲಾರಿಟಿ ವಿಲ್ ಬಿ ಅಫೆಕ್ಟೆಡ್ ಓನ್ಲಿ ಬೈ, ಓನ್ಲಿ ಮೊಲಾರಿಟಿ ವಿಲ್ ಬಿ ಅಫೆಕ್ಟೆಡ್ ಬೈ ಟೆಂಪರೇಚರ್. ಮತ್ತು ಯಾವುದು ಕೂಡ ಟೆಂಪರೇಚರಿಂದ ಎಫೆಕ್ಟ್ ಆಗಲ್ಲ. ಸೊ ದೇರ್ ಫೋರ್ ನಮ್ಮ ಆನ್ಸರ್ ಏನಾಗುತ್ತೆ, ಮೊಲಾರಿಟಿ. ಏನು ಕೇಳಿದ್ದಾರೆ ಅವರು? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವೇರೀಸ್ ವಿತ್ ಟೆಂಪರೇಚರ್? ಟೆಂಪರೇಚರನ್ನು ಚೇಂಜ್ ಮಾಡಿದರೆ ಯಾವುದು ಚೇಂಜ್ ಆಗುತ್ತೆ ಅಂತ ಕೇಳಿದ್ದಾರೆ. ಟೆಂಪರೇಚರನ್ನು ಚೇಂಜ್ ಮಾಡಿದರೆ ವಾಲ್ಯೂಮ್ ಚೇಂಜಸ್. ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ದ ವಾಲ್ಯೂಮ್ ಆಫ್ ದ ವೇಪರ್ಸ್ ಇನ್ಕ್ರೀಸ್, ವೇಪರೈಸೇಷನ್ ಆಗುತ್ತೆ, ವಾಲ್ಯೂಮ್ ಇನ್ಕ್ರೀಸಸ್. ಇಸ್ ದಟ್ ಕ್ಲಿಯರ್? ಸೊ ದೇರ್ ಫೋರ್ ಮಾಸ್ ಚೇಂಜ್ ಆಗೋದಿಲ್ಲ, ದ ವಾಲ್ಯೂಮ್ ಚೇಂಜ್ ಆಗುತ್ತೆ. ದೇರ್ ಫೋರ್ ಮೊಲಾರಿಟಿ ಚೇಂಜಸ್ ವಿತ್ ಟೆಂಪರೇಚರ್ ಬಟ್ ನಾಟ್ ಅದರ್ ಕ್ವಾಂಟಿಟೀಸ್. ಓಕೆ. ನೆಕ್ಸ್ಟ್, a 5.2 molar aqueous solution. A 5.2 molar aqueous solution ಅಂದ್ರೆ ಏನ್ರಿ ಅದು? ಮೊಲಾಲಿಟಿ is 5.2 ಅನ್ನಂಗೆ ಆಯಿತು. Of methyl alcohol is supplied. What is the mole fraction of methyl alcohol in the solution? Mole fraction of methyl alcohol ಕೇಳಿದ್ದಾರೆ. Mole fraction of methyl alcohol. ಓಕೆನಾ? ರೈಟ್. So 5.2 molar aqueous solution of methyl alcohol is supplied. What is the mole fraction of methyl alcohol in the solution? Now, what is molality in the first place? Molality is nothing but, we can write 1000 W2 by M2 into W1, right? And basically what exactly is molality here? This is number of moles of solute in 1 kg of solvent. ಓಕೆನಾ? ಸೊ ಇಲ್ಲಿ ಮೋಲ್ ಫ್ರಾಕ್ಷನ್ ಕೇಳಿದಾರೆ ಅಂತಂದರೆ ನಮಗೆ ಈ ಫಾರ್ಮುಲಾ ಏನು ಜಾಸ್ತಿ ಯೂಸ್ ಆಗಲ್ಲ, ನಾಟ್ ರಿಕ್ವೈರ್ಡ್. ಓಕೆ. ಬಟ್ ಮೊಲಾಲಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ದ ಸೊಲ್ಯೂಟ್ ಇನ್ 1 kg ಆಫ್ ದ ಸಾಲ್ವೆಂಟ್. ಅಂದರೆ 5.2 ಮೊಲಾಲ್ ಅಂತಂದರೆ ಅಲ್ಲಿಗೇನಾಯಿತು, ನಂಬರ್ ಆಫ್ ಮೋಲ್ಸ್ ಆಫ್ ದ ಸೊಲ್ಯೂಟ್ ಇಸ್ 5.2. 5.2 ಮೊಲಾಲ್ ಅಂದರೆ 5.2 ಮೋಲ್ ಆಫ್ ದ ಸೊಲ್ಯೂಟ್ ಇಸ್ ಪ್ರೆಸೆಂಟ್ ಇನ್ 1 kg ಆಫ್ ಸಾಲ್ವೆಂಟ್. ಸೊ ಯಾವ ಸಾಲ್ವೆಂಟ್ ಇದು? ಅಕ್ವಿಯಸ್ ಸೊಲ್ಯೂಷನ್ ಅಂತಂದರೆ 1 kg ಆಫ್ ಸಾಲ್ವೆಂಟ್ ಇಸ್ ನಥಿಂಗ್ ಬಟ್ ವಾಟರ್. ಸೊ ವಾಟರ್ದು ನಂಬರ್ ಆಫ್ ಮೋಲ್ಸ್ ಎಷ್ಟಾಗುತ್ತೆ? 1 kg ಆಫ್ ವಾಟರ್ ಅಂತಂದರೆ ಮಾಸ್ ಅಪಾನ್ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಎಷ್ಟಾಯಿತು? 55.55 ಆಯಿತು.
ಸೊ ಎರಡರದ್ದು ನಂಬರ್ ಆಫ್ ಮೋಲ್ಸ್ ಸಿಕ್ತಲ್ಲ. ದಿಸ್ ಇಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ವಿಚ್ ಇಸ್ ವಾಟರ್. ಅವ್ರೇನು ಕೇಳಿದ್ದಾರೆ? ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್. ಯಾವುದು ಸೊಲ್ಯೂಟ್ ಇದರಲ್ಲಿ? ಮಿಥೈಲ್ ಆಲ್ಕೋಹಾಲ್ ಇಸ್ ಸೊಲ್ಯೂಟು. ಅಂದರೆ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಮೋಲ್ ಫ್ರಾಕ್ಷನ್ ಆಫ್ ದ ಸೊಲ್ಯೂಟ್. ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಫಾರ್ಮುಲಾ ಏನು? N2 upon N1 plus N2. What is N2 here? Solute. Solute is what? 5.2. 5.2 upon 5.2 plus 55.55. So how much is that? 60.7 ಆಗುತ್ತೆ almost. Okay. So 5.2 by, I can write it like 6.0 into 10 raised to 1. So 5. ಇದೆಷ್ಟಾಗುತ್ತೆ? ಇಂಟು 10 raised to -1 ಅಂತಲ್ಲ, 6 1 ಆಯಿತು, 6 0.6 ಸೊ 0.8 ಇಂಟು 10 raised to -1 ಹತ್ರ. ಅಂದರೆ 0.8 ಇಂಟು 10 raised to -1 ಅಂದರೆ 0.08 ಆಯ್ತಲ್ಲ. ಸೊ 0.08 ಹತ್ರ ಯಾವುದಿದೆ? ಇದೊಂದೇ ಇರೋದಲ್ವಾ. ಸೊ ನಿಮ್ಮ ಆನ್ಸರ್ ಸಿ ಆಗುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಈ ಫಾರ್ಮುಲಾ ಅಪ್ಲೈ ಆಗೋದಿಲ್ಲ ನೋಡ್ರಿ. ಮೊಲಾಲಿಟಿ 5.2 ಇದೆ ಅಂದರೆ ಡೈರೆಕ್ಟ್ಲಿ ಇಲ್ಲಿ ಬರಬೇಕು. ಇದೆಲ್ಲ ಬರೆಯೋಂಗಿಲ್ಲ ನೀವು. ಆಲ್ ದಿಸ್ ಇಸ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ನಾ ಬರೆದಿರೋದು ನಾನು ನಿಮಗೆ ಕಲಿಸಬೇಕಾಗಿದೆ. ಸೊ ಐ ಹ್ಯಾವ್ ಟು ರೈಟ್ ಆಲ್ ದೀಸ್ ಥಿಂಗ್ಸ್. ನೀವು ಯಾರಿಗೂ ಕಲಿಸಬೇಕಾಗಿಲ್ಲ. ಯು ಜಸ್ಟ್ ನೀಡ್ ಟು ಗೋ ಟು ದ ಆನ್ಸರ್ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ಅದಕ್ಕೆ ನಂಬರ್ ಆಫ್ ಮೊಲಾಲಿಟಿ ಕೊಟ್ಟಾರಂತಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ದ ಸೊಲ್ಯೂಟ್ ಡೈರೆಕ್ಟ್ಲಿ 5.2 ಅಂತ ಗೊತ್ತಿರಬೇಕು. 1 kg ಆಫ್ ಸಾಲ್ವೆಂಟ್. ಸಾಲ್ವೆಂಟ್ ಯಾವುದು? ವಾಟರ್. ಸೊ ವಾಟರ್ 1 kg ಇದ್ರೆ ಡೈರೆಕ್ಟ್ ಇದು ಗೊತ್ತಿರಬೇಕು ನಿಮಗೆ. ಸೊ ನಿಮ್ಮ ಫಸ್ಟ್ ಸ್ಟೆಪ್ ಯಾವುದಂತಂದ್ರೆ x2 ಈಸ್ ಈಕ್ವಲ್ ಟು ಇಷ್ಟು ಬರೆದು ಬಿಡೋದು ನೀವು ಅಷ್ಟೇ. 5.2 upon 5.2 plus 55.55. ಇದೇ ನಿಮ್ಮ ಫಸ್ಟ್ ಸ್ಟೆಪ್. ನಿಮಗೆ ಎಕ್ಸಾಮ್ನಾಗ ಈ ಥರ ಪ್ರಾಬ್ಲಮ್ ಬಂದರೆ ದಿಸ್ ಇಸ್ ಯುವರ್ ಫಸ್ಟ್ ಸ್ಟೆಪ್. ಇಸ್ ದಟ್ ಕ್ಲಿಯರ್? ರೈಟ್. ಸೊ ದಿಸ್ ಇಸ್ ಸಮ್ ಕ್ಯಾಲ್ಕುಲೇಷನ್ ಟೇಕಿಂಗ್ ಸಮ್ 15 to 20 seconds. ಜಾಬ್ ಡನ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ರೈಟ್. ದ ಕಂಡೀಷನ್ ಫಾರ್ ದ ವ್ಯಾಲಿಡಿಟಿ ಆಫ್ ಹೆನ್ರೀಸ್ ಲಾ. ಹೆನ್ರೀಸ್ ಲಾ ವ್ಯಾಲಿಡ್ ಆಗಬೇಕಂದ್ರೆ ಏನೇನು ಕಂಡೀಷನು? ದ ಪ್ರೆಷರ್ ಶುಡ್ ನಾಟ್ ಬಿ ಟೂ ಹೈ. The temperature should not be too low. Is that clear? The gas should neither dissociate nor enter into chemical combination with solvent. All of the above. In fact, all the things are required for the Henry's law to be valid. Number one, pressure tumba high irbardu. The pressure tumba high idre enagutte? The gas may get liquefied. Avaga nimge you cannot apply the pressure. The liquids mele pressure effect ಜಾಸ್ತಿ ಇರೋದಿಲ್ಲ. ಸೊ ದೇರ್ ಫೋರ್ ಪ್ರೆಷರ್ ಹೈ ಇರಬಾರ್ದು ಮತ್ತು ಟೆಂಪ್ರೇಚರ್ ಕಡಿಮೆ ಇರಬಾರ್ದು. ಇವೆರಡು ಏನಪ್ಪ ಕಂಡೀಷನ್ಸ್ ಫಾರ್ ಲಿಕ್ವಿಫೈಯಿಂಗ್ ದ ಗ್ಯಾಸ್ ಇವು. ದ ಒನ್ಸ್ ಯು ಆರ್ ಅಪ್ಲೈಯಿಂಗ್ ದ ಕಂಡೀಷನ್ಸ್ ವಿಚ್ ಆರ್ ಲಿಕ್ವಿಫೈಯಿಂಗ್ ದ ಗ್ಯಾಸ್, ಯು ಕ್ಯಾನ್ ನೋ ಮೋರ್ ಸಿ ದ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ದ ಗ್ಯಾಸ್. ಸೊ ದೇರ್ ಫೋರ್ ಪ್ರೆಷರ್ ತುಂಬ ಹೈ ಇರಬಾರ್ದು, ಟೆಂಪ್ರೇಚರ್ ತೀರಾ ಕಡಿಮೆ ಇರಬಾರ್ದು. ಪ್ಲಸ್ ಯಾವ ಗ್ಯಾಸನ್ನು ನೀವು ಲಿಕ್ವಿಡಲ್ಲಿ ಡಿಸಾಲ್ವ್ ಮಾಡ್ತಾ ಇದ್ದೀರಿ ಅದು ಕೆಮಿಕಲಿ ಡಿಸೋಸಿಯೇಟ್ ಅಥವಾ ಅಸೋಸಿಯೇಟ್ ಆಗಬಾರ್ದು. ಅವಾಗ ಮಾತ್ರ ನಿಮ್ಮ ಹೆನ್ರೀಸ್ ಲಾ ಅಪ್ಲಿಕೇಬಲ್ ಆಗುತ್ತೆ. Solubility is directly solubility is directly proportional to mole fraction of the gas, or solubility is directly proportional to pressure of the gas, or mole fraction is directly applied to the pressure of the gas, or mass of the gas dissolved in the given liquid is directly proportional to pressure. All these are Henry's law only. Is that clear? So all this is applicable if and only if the pressure is not very high, temperature is not very low, and the gas does not liquefy, gas does not associate or dissociate in the solvent. Maxima or minima obtained in the temperature composition curve. Okay, composition of the mixture ಆಮೇಲೆ temperature. So ನಿಮಗೆ ಇಲ್ಲಿ ಏನು ಬರ್ತಾ ಇದೆ? ಯಾವ ಟೈಪ್ ಕರ್ವ್ಸ್ ಬರ್ತಾ ಇದೆ? You are going to have such curves, no? ಒಂದು ಪರ್ಟಿಕ್ಯುಲರ್ ಇದೇನಂತೀರಿ ಇದಕ್ಕೆ? ವಾಟ್ ಯು ಕಾಲ್ ಇಟ್ ಆಸ್ ಮಿನಿಮಾ. ಯು ಆರ್ ಗೋಯಿಂಗ್ ಟು ಹ್ಯಾವ್ ದಿಸ್ ಕರ್ವ್, ರೈಟ್? ಎಲ್ಲಿ ಕಲಿತೀರಿ ಇದನ್ನ? ಅಜಿಯೋಟ್ರೋಪಿಕ್ ಮಿಕ್ಸ್ಚರಲ್ಲಿ ಕಲಿತೀರಾ ತಾನೆ? ಅಜಿಯೋಟ್ರೋಪಿಕ್ ಮಿಕ್ಸ್ಚರಲ್ಲಿ ಯು ಕ್ಯಾನ್ ಅಸ್ಯೂಮ್ ಸಚ್ ಕರ್ವ್ಸ್, ನೋ? ಒನ್ ಪರ್ಟಿಕ್ಯುಲರ್ ಕಾಂಪೋಸಿಷನ್ಗೆ ಏನಾಗುತ್ತೆ? that particular composition you are going to have azeotropic mixture. ಈ particular compositionಗೆ ನಿಮಗೆ ಒಂದು ಪರ್ಸೆಂಟೇಜ್ ಆಫ್ ಎ ಮತ್ತೆ ಪರ್ಸೆಂಟೇಜ್ ಆಫ್ ಬಿ ಅದಕ್ಕೆ ಕಾಂಪೋಸಿಷನ್ ಅಂತಾರ. ಅದು it will have a definite point at which it will evaporate like a pure liquid. ನಿಮಗೆ ಅಜಿಯೋಟ್ರೋಪ್ ಗೊತ್ತಲ್ವಾ? ಸೊ ಇಲ್ಲಿ ಮ್ಯಾಕ್ಸಿಮಾ ಮತ್ತು ಮಿನಿಮಾ ಏನು ನಮಗೆ
ಇನ್ಫಾರ್ಮೇಶನ್ ಕೊಡುತ್ತೆ, right? So this is telling us that it is minimum boiling azeotrope. Idu maximum boiling azeotrope. Minimum boiling azeotrope antandre the boiling point is decreased and the vapor pressure is increased. If the vapor pressure is increased, you are telling about positive deviation. Non-ideal solution showing positive deviation. Non-ideal solution showing negative deviation. Is that clear? So maxima and minima are telling about azeotropes for minimum boiling point and maximum boiling point. Maximum vapor pressure or minimum vapor pressure, positive deviation or negative deviation. Azeotrope showing positive or negative deviation. Andre maxima or minima obtained in the temperature composition curve of a mixture of a gas, mixture of two liquid indicates the azeotropic mixture. Is that clear, students? Right. The correct option for the value of the vapor pressure of the solution at 45 degrees Celsius with benzene to octane. Correct option for the value of the vapor pressure of the solution. Vapor pressure of the solution ಅಂದ್ರೆ ಏನ್ರಿ? Total vapor pressure of the solution. ಅಲ್ಲಿ ಬೆನ್ಝೀನ್ ಮತ್ತೆ ಆಕ್ಟೇನ್ ಮಿಕ್ಸ್ ಮಾಡಿದಾರ. ಮೋಲಾರ್ ರೇಷಿಯೋ ಎಷ್ಟಿದೆ? 3:2. ಮೋಲಾರ್ ರೇಷಿಯೋ ಅಂದ್ರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಬೆನ್ಝೀನ್ ಎಷ್ಟಿದೆ? 3 ಇದೆ. ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಟೇನ್ ಎಷ್ಟಿದೆ? 2 ಇದೆ. ಇವೆರಡನ್ನು ಮಿಕ್ಸ್ ಮಾಡಿದಾಗ ಟೋಟಲ್ ಪ್ರೆಷರ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಗಿವನ್ ಏನು? ವೇಪರ್ ಪ್ರೆಷರ್ ಆಫ್ ಓನ್ಲಿ ಬೆನ್ಝೀನ್ ಎಷ್ಟು? ವೇಪರ್ ಪ್ರೆಷರ್ ಆಫ್ ಓನ್ಲಿ ಬೆನ್ಝೀನ್ 280 mm. ವೇಪರ್ ಪ್ರೆಷರ್ ಆಫ್ ಓನ್ಲಿ ಆಕ್ಟೇನ್ ಎಷ್ಟು? 420 mm. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲಿ ನೀವೇನು ಫೈಂಡ್ ಔಟ್ ಮಾಡಬೇಕೀಗ? ವಿ ಹ್ಯಾವ್ ಟು ಫೈಂಡ್ ಔಟ್ ಪಿ ಟಿ. ಅಂದರೆ ಏನು ಮಾಡಬೇಕು? ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಏನು ಇಂಡಿಕೇಟ್ ಮಾಡುತ್ತೆ? ಟೋಟಲ್ ಪ್ರೆಷರ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಪಾರ್ಷಿಯಲ್ ಪ್ರೆಷರ್. ಪಿ ಎ ಪ್ಲಸ್ ಪಿ ಬಿ. ಇಲ್ಲೇ ನಮ್ಮ ಪಿ ಎ ಅಂದರೆ ಏನ್ರಿ? ಬೆನ್ಝೀನು. ಇಲ್ಲೇ ಪಿ ಬಿ ಅಂದರೆ ಆಕ್ಟೇನು. ವಾಟ್ ಈಸ್ ದ ಪಿ ಬಿ? ಪಿ ಬಿ ನಾಟ್ ಇಂಟು ಎಕ್ಸ್ ಬಿ. ವಾಟ್ ಈಸ್ ದ ಪಿ ಒ? ಪಿ ಒ ನಾಟ್ ಇಂಟು ಎಕ್ಸ್ ಎ. ವಾಟ್ ಈಸ್ ದ ಪಿ ಬಿ ನಾಟ್? 280. What is XB? Number of moles of B divided by total number. 3 plus 2, 5. What is PO naught? 420. What is XA? Number of moles XA. XA is what here? XO. XO is what? Number of moles of octane divided by total number. So 5 1 5 5 6 5 1 5 8 4 I guess 8 5 400 ಒಂದು 4 ರೈಟ್. 56 3 50 50 50 18 168 ಪ್ಲಸ್ 80 160 ಒಂದು 168 8 8 16 1 6 6 12 13 1 336 ಈಸ್ ಅವರ್ ಟೋಟಲ್ ಪ್ರೆಷರ್. 336 ಈಸ್ ರೈಟ್ ಹಿಯರ್. ಸೊ ದಿಸ್ ಈಸ್ ಅವರ್ total pressure. Understood, students? So directly all this given, taken, we know that, I don't know that, he knows that, she knows that, ಏನು ಇಲ್ಲ. ಇವೆಲ್ಲ ಏನು ಬರೆಯೋಂಗಿಲ್ಲ. ಡೈರೆಕ್ಟ್ಲಿ ಏನು ಬರೀಬೇಕು? ಟೋಟಲ್ ಪ್ರೆಷರ್ ಕೇಳಿದಾರೆ ಅಂತಂದ್ರೆ ಸಮ್ ಆಫ್ ದ ಪಾರ್ಷಿಯಲ್ ಪ್ರೆಷರ್. ಸಮ್ ಆಫ್ ದ ಪಾರ್ಷಿಯಲ್ ಪ್ರೆಷರ್ ಅಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಇಂಡಿವಿಜುವಲ್ ಕಾಂಪೌಂಡ್ ಇದು ಗೊತ್ತಲ್ಲ, ಇದನ್ನು ಸ್ಕಿಪ್ ಮಾಡಿರಬೇಕಾದ್ರೆ ಡೈರೆಕ್ಟ್ ದಿಸ್ ಇಸ್ ಯುವರ್ ಫಸ್ಟ್ ಸ್ಟೆಪ್ ಸ್ಟೂಡೆಂಟ್ಸ್. ಈ ಫಸ್ಟ್ ಸ್ಟೆಪ್ ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ 20 to 25 seconds ಡನ್. ಅರ್ಥ ಆಯ್ತಾ? ರೈಟ್. The vapor pressure of the solution of two liquids. PA0 again. ಎಷ್ಟು? ಇದು PA0 ಅಂತ ತಗೋರಿ. ಇದು ಪ್ಯೂರ್ ವೇಪರ್ ಪ್ರೆಷರ್ PB0 ಅಂತ ತಗೋರಿ. ದ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಎರಡನ್ನೂ ಮಿಕ್ಸ್ ಮಾಡಿದಾಗ ಸೊಲ್ಯೂಷನ್ ಟೋಟಲ್ ಪ್ರೆಷರ್ ಕೊಟ್ಟಿದ್ದಾರೆ. XA ಕೊಟ್ಟಿದ್ದಾರೆ. ರಿಸಲ್ಟ್ ಶೋಸ್ ದ್ಯಾಟ್. ಓಕೆ, ಇಲ್ಲಿ ನೋಡ್ರಿ PA0 ಮತ್ತು PB0 ಕೊಟ್ಟಿದ್ದಾರೆ. ಎರಡನ್ನೂ ಮಿಕ್ಸ್ ಮಾಡಿದಾಗ ದ ವೇಪರ್ ಪ್ರೆಷರ್ ಇಷ್ಟು ಬಂದಿದೆ ಅಂತ ಕೊಟ್ಟಿದ್ದಾರೆ. ರೈಟ್. ಈಗ ದ ರಿಸಲ್ಟ್ ಶೋಸ್ ದ್ಯಾಟ್ ಇಟ್ ಇಸ್ ಐಡಿಯಲ್ ಬಿಹೇವಿಯರ್ ಆರ್ ನಾಟ್ ಐಡಿಯಲ್, ಅಥವಾ ಪಾಸಿಟಿವ್ ಡಿವಿಯೇಷನ್ ನೆಗೆಟಿವ್ ಡಿವಿಯೇಷನ್, ಆಲ್ ದ್ಯಾಟ್. ಇದನ್ನೆಲ್ಲ ನಾವು ಡಿಸೈಡ್ ಮಾಡಬೇಕಂತಂದ್ರೆ ಫಸ್ಟ್ ನಮಗೇನು ಗೊತ್ತಿರಬೇಕು? ಇವೆರಡನ್ನು ಮಿಕ್ಸ್ ಮಾಡಿದಾಗ, ಇವೆರಡು ಲಿಕ್ವಿಡ್ಸನ್ನು ಮಿಕ್ಸ್ ಮಾಡಿದಾಗ ದ ಐಡಿಯಲ್ ಸೊಲ್ಯೂಷನ್ ಆಗಿದ್ದರೆ ಇಟ್ ಹ್ಯಾಸ್ ಟು ಒಬೇ ರೌಲ್ಟ್ಸ್ ಲಾ. ರೌಲ್ಟ್ಸ್ ಲಾ ಒಬೇನೇ ಅದು ಮಾಡಿದರೆ ಟೋಟಲ್ ಪ್ರೆಷರ್ ಶುಡ್ ಬಿ ಈಕ್ವಲ್ ಟು ಸಮ್ ಆಫ್ ದ ಪಾರ್ಷಿಯಲ್ ಪ್ರೆಷರ್. ಸಪೋಸ್ ಆ ಎರಡು ಥರದ್ದು ಪಾರ್ಷಿಯಲ್ ಪ್ರೆಷರನ್ನು ಆ್ಯಡ್ ಮಾಡಿ ಟೋಟಲ್ ಪ್ರೆಷರ್ ತೆಗೆಯೋಣ. ಟೋಟಲ್ ಪ್ರೆಷರ್ ಏನಾದರೂ 100 ಇತ್ತಪ್ಪ ಅಂತಂದರೆ ಇಟ್ ಈಸ್ ಒಬೇಯಿಂಗ್ ರೌಲ್ಟ್ಸ್ ಲಾ. 100ಕ್ಕಿಂತ ಜಾಸ್ತಿ ಇದ್ದರೆ ಅಥವಾ ಕಡಿಮೆ ಇದ್ದರೆ ಇಟ್ ಈಸ್ ನಾಟ್ ಒಬೇಯಿಂಗ್ ರೌಲ್ಟ್ಸ್ ಲಾ ಅಲ್ವಾ? ಸೊ ಲೆಟ್ ಅಸ್ ಚೆಕ್ ದ್ಯಾಟ್ ಫಸ್ಟ್. ಸೊ ವಾಟ್ ಈಸ್ ಪಿ ಟಿ ಅಗೇನ್? ಪಿ ಎ ಪ್ಲಸ್ ಪಿ ಬಿ. ವಾಟ್ ಈಸ್ ದ ಪಿ ಎ? ಪಿ ಎ ನಾಟ್ ಇಂಟು ಎಕ್ಸ್ ಎ, ಪಿ ಬಿ ನಾಟ್ ಇಂಟು ಎಕ್ಸ್ ಬಿ. ಇದು ನಿಮ್ಮದು
ಫಸ್ಟ್ ಟೋಟಲ್ ಪ್ರೆಷರ್ ಹೆಂಗೆ ತೆಗಿತೀರಿ ಈಗ? ವಾಟ್ ಇಸ್ ಪಿ ಎ ನಾಟ್ ಸ್ಟೂಡೆಂಟ್ಸ್? 80, ರೈಟ್. ಎಕ್ಸ್ ಎ ಎಷ್ಟು ಕೊಟ್ಟಿದ್ದಾರೆ? 0.4 ಕೊಟ್ಟಿದ್ದಾರಲ್ಲ. ಪಿ ಬಿ ನಾಟ್ ಎಷ್ಟು ಕೊಟ್ಟಿದ್ದಾರೆ? 120. ಎಕ್ಸ್ ಬಿ ಎಷ್ಟಾಗುತ್ತೆ? 0.6 ಆಗುತ್ತಲ್ಲ. ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ಇಸ್ 1. ಸೊ ಎಕ್ಸ್ ಎ 0.4 ಕೊಟ್ಟಾರ ಅಂದರೆ ಇಟ್ ಈಸ್ ಆಬ್ವಿಯಸ್ ದಟ್ ಎಕ್ಸ್ ಬಿ ಇಸ್ 0.6 ಅಲ್ವಾ, ರೈಟ್. 8 8 4 32 ಅಂದರೆ ಎಸ್ ಇಟ್ ಈಸ್ 32. 126 12 6 48, ಸಾರಿ 12 6 12 6 12 6 72, 6 0 6 2 12 1 6 1 6 7, ಒಂದು ಡಿಜಿಟ್ ಹಿಂದೆ ಬರ್ರಿ. ಎಸ್ 72 ಮತ್ತು 32 ಸೇರಿದರೆ 104 mm ಆಯಿತು. ಟೋಟಲ್ ಪ್ರೆಷರ್ ಎಷ್ಟು ಬಂತು ರೀ ಸ್ಟೂಡೆಂಟ್ಸ್? ಹಾಂ, ಟೋಟಲ್ ಪ್ರೆಷರ್ ಇಷ್ಟು ಬಂದಿದ್ರೆ ಅದು ಐಡಿಯಲ್ ಗ್ಯಾಸ್, ಐಡಿಯಲ್ ಸೊಲ್ಯೂಷನ್ ಆಗ್ತಿತ್ತು. ಬಟ್ ಎಷ್ಟು ಬಂದಿದೆ ಈಗ? 100 ಬಂದಿದೆ ಅಲ್ವಾ. ಸೊ ಪ್ರೆಷರ್ ಈಸ್ ಲೆಸ್. ಅಬ್ಸರ್ವ್ಡ್ ಪ್ರೆಷರ್ ಏನಾಗಿದೆ? ಕಡಿಮೆ ಆಗಿದೆ. ಪ್ರೆಷರ್ ಯಾಕೆ ಕಡಿಮೆ ಆಯಿತು? ಮಾಲಿಕ್ಯೂಲ್ಸ್ ಹೊರಗಡೆ ಎಕ್ಸ್ಪೆಕ್ಟೆಡ್ ಲೆವೆಲ್ಗೆ ಎಸ್ಕೇಪ್ ಆಗ್ತಾ ಇಲ್ಲ. ಯಾಕೆ ಎಸ್ಕೇಪ್ ಆಗ್ತಾ ಇಲ್ಲ? ಬಿಕಾಸ್ ದೇ ಆರ್ ಹೆಲ್ಡ್ ಟುಗೆದರ್. ವೈ ಆರ್ ದೇ ಹೆಲ್ಡ್ ಟುಗೆದರ್? ಬಿಕಾಸ್ ದೇ ಆರ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ಸೊಲ್ಯೂಷನ್ ಎಕ್ಸಿಬಿಟ್ಸ್ ಐಡಿಯಲ್ ಬಿಹೇವಿಯರ್. ನೆಗೆಟಿವ್ ಡಿವಿಯೇಷನ್ಗೆ ಡೆಲ್ಟಾ ಎಚ್ ಇಸ್ ಲೆಸ್ ದೆನ್ 0. ಎಸ್ ಆರ್ ನೋ? ನಮ್ಮ ಆನ್ಸರ್ ಬಿ ಆಗುತ್ತಲ್ವಾ. ಸೊಲ್ಯೂಷನ್ ಶೋಸ್ ಪಾಸಿಟಿವ್ ಡಿವಿಯೇಷನ್. ನೋ, ಪ್ರೆಷರ್ ಕಡಿಮೆ ಆಗಿದೆ. 104 ಇರಬೇಕು, 100 ಬಂದಿದೆ ಅಂದರೆ ಪ್ರೆಷರ್ ಕಡಿಮೆ ಆಗಿದೆ. ಪ್ರೆಷರ್ ಕಡಿಮೆ ಆಗಿದೆ ಅಂತಂದರೆ ಇಟ್ ಈಸ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ಸೊಲ್ಯೂಷನ್ ವಿಲ್ ಶೋ ಪಾಸಿಟಿವ್ ಡಿವಿಯೇಷನ್ ಫಾರ್ ಲೋವರ್ ಕಾನ್ಸಂಟ್ರೇಷನ್. ನೋ, solution purely depending on vapor pressure, not about concentration. So therefore we have to go with option B. ಅರ್ಥ ಆಯ್ತಾ? The mixture that forms maximum boiling azeotrope. Maximum boiling azeotrope ಅಂದ್ರೆ ಏನ್ರಿ ಸ್ಟೂಡೆಂಟ್ಸ್? maximum boiling azeotrope ಅಂತಂದ್ರೆ the boiling point is higher than both components. ಬಾಯ್ಲಿಂಗ್ ಪಾಯಿಂಟ್ ಯಾವಾಗ ಹೈ ಆಗುತ್ತೆ? ಬಾಯ್ಲಿಂಗ್ ಪಾಯಿಂಟ್ ಯಾವಾಗ ಹೈ ಆಗುತ್ತೆ? ವೆನ್ ದ ವೇಪರ್ ಪ್ರೆಷರ್ ಈಸ್ ಡಿಕ್ರೀಸ್ಡ್. ಎಸ್ ಆರ್ ನೋ? ಮಿಕ್ಸರ್ ಮಾಡಿದ ಕೂಡಲೇ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ವೇಪರ್ ಪ್ರೆಷರ್ ಯಾವಾಗ ಡಿಕ್ರೀಸ್ ಆಗುತ್ತೆ? ಆಫ್ಟರ್ ಮಿಕ್ಸಿಂಗ್. ಎರಡು ಕಂಪೋನೆಂಟನ್ನು ಮಿಕ್ಸ್ ಮಾಡಿದ ಕೂಡಲೇ ವೇಪರ್ ಪ್ರೆಷರ್ ಯಾಕೆ ಡಿಕ್ರೀಸ್ ಆಗುತ್ತೆ? ವೇಪರ್ ಪ್ರೆಷರ್ ವಿಲ್ ಬಿ ಡಿಕ್ರೀಸ್ಡ್ ಬಿಕಾಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. Force of attraction between the components in the mixture is higher than that in pure components. ಪ್ಯೂರ್ ಕಾಂಪೋನೆಂಟ್ಸ್ಗಿಂತ ಮಿಕ್ಸ್ಚರಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದೆ. ಮಾಲಿಕ್ಯೂಲ್ಸ್ ಹತ್ತಿರ ಬರೋದ್ರಿಂದ ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ. ವೇಪರ್ ಪ್ರೆಷರ್ ಕಡಿಮೆ ಆಗಿರೋದನ್ನು ನೀವು ಮತ್ತೆ ಬಾಯ್ಲ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಹೀಟ್ ಇಟ್. ಸೊ ದೇರ್ ಫೋರ್ ಬಾಯ್ಲಿಂಗ್ ಪಾಯಿಂಟ್ ಏನಾಗಿದೆ? ಮ್ಯಾಕ್ಸಿಮಮ್ ಬಂದಿದೆ. ಸೊ ದೇರ್ ಫೋರ್ ಯು ಹ್ಯಾವ್ ಟು ಲುಕ್ ಫಾರ್ ವಾಟ್? ನೆಗೆಟಿವ್ ಡಿವಿಯೇಷನ್. ಯಾವುದು ನೆಗೆಟಿವ್ ಡಿವಿಯೇಷನ್ ತೋರಿಸುತ್ತೆ? ಅಟ್ರಾಕ್ಷನ್ ಹೆಚ್ಚಾಗೋದು ಯಾವುದು? ವಾಟರ್ ಮತ್ತು ಆಸಿಡ್. ದೇ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ನೆಗೆಟಿವ್ ಡಿವಿಯೇಷನ್. Exactly. Ethanol and water, hydrogen bonding, positive deviation. Acetone plus carbon disulfide. Acetone plus carbon disulfide. So here what we are having is this maximum boiling azeotrope. Did I go wrong here? Maximum boiling azeotrope. Boiling point is higher. Vapor pressure is lesser. If vapor pressure is lesser, force of attraction is higher. If force of attraction is higher, water plus nitric acid is the example, and acetone and carbon disulfide. Yes, that is correct. Acetone alli enagutte nodri? Acetone alli correct idivi, ಏನು wrong ಆಗಿಲ್ಲ. Acetone alli enagutte nodri? There is a polarity here. ಇದು ನಾನ್ ಪೋಲಾರ್ ಇರುತ್ತೆ. ನಾನ್ ಪೋಲಾರ್ ಬರೋದ್ರಿಂದ ಪೋಲಾರ್ ಮಾಲಿಕ್ಯೂಲ್ಸ್ ನಡುವೆ ಇಂಟ್ರಾಕ್ಷನ್ ಕಡಿಮೆ ಆಗುತ್ತೆ, ಬಿಕಾಸ್ ದೀಸ್ ವಿಲ್ ಕಮ್ ಇನ್ ಬಿಟ್ವೀನ್. ಹೆಪ್ಟೇನ್ ಅಂಡ್ ಆಕ್ಟೇನ್ ಆರ್ ನಾನ್ ಪೋಲಾರ್. ಸೊ ದಿಸ್ ವಿಲ್ ಬಿ ಶೋಯಿಂಗ್ ಯು ಐಡಿಯಲ್ ಸೊಲ್ಯೂಷನ್. This is showing you ideal with positive deviation, non-ideal with positive deviation, sorry. This is non-ideal with positive deviation. Yes or no? So this is only non-ideal with negative deviation. Conditions ella illi kottidini. Is that clear, students? Right. Next. If 8 gram of non-electrolyte solute anna ಏನಂತ ತಗೋಬೇಕು? Mass of the solute anna W2 ಅಂತ ತಗೋರಿ. ಎಷ್ಟಾಯ್ತು? 8 gram. is dissolved in 114 gram of n-octane. n-octane quantity ಜಾಸ್ತಿ ಇದೆ ಅಲ್ವಾ? ಯಾವುದು ಜಾಸ್ತಿ ಇದೆ? ಅದು ನಿಮ್ಮ W1 ಆಗುತ್ತೆ. And reduce its vapor pressure to 80%. ಅಂದರೆ
ಪಿ ನಾಟು ಪಿ ನಾಟ್ ಇತ್ತಲ್ಲ, ಸೊ ಪಿ ಎಷ್ಟಾಯ್ತು ಈಗ, ರೆಡ್ಯೂಸ್ ಟು 0.8% ಅದು ಎಷ್ಟಾಯ್ತು ಈಗ 0.8 ಆಫ್ ಪಿ ನಾಟ್ ಆಗುತ್ತಲ್ವಾ. 80% ರೆಡ್ಯೂಸ್ ಟು ಪ್ರೆಷರ್ 80% 100% ಇದ್ದದ್ದು 80% ಬಂತಂದ್ರೆ ಪಿ ನಾಟ್ ಇದ್ದದ್ದು 0.8 ಪಿ ನಾಟ್ ಆದಂಗೆ ಆಯ್ತಲ್ಲ, ರೈಟ್, ಆಫ್ ದ ಸೊಲ್ಯೂಟ್. The molecular mass of the solute is okay. Direct molecular mass of the solute formula ಏನು ನಿಮ್ಮದು with respect to relative lowering of vapor pressure. What is your formula? W2 m1 upon W1 into P0 upon P0 minus P. ನೆನ್ಪಿಟ್ಕೊಳ್ರಿ, molecular mass ತೆಗೆಯುವಾಗ molecular mass is inversely proportional to colligative property. So therefore ಇಲ್ಲಿ reciprocal of the relative lowering of vapor pressure ಬರಿಬೇಕು. Is that clear? ಗಡಿಬಿಡಿ ಒಳಗೆ P0 minus P upon P0 ಬರೆಯೋಂಗಿಲ್ಲ. ಯಾವಾಗ molecular mass of the solute ರೈಟ್ ಲೆಫ್ಟ್ ಅಥವಾ ರೈಟ್ ಸೈಡ್ ನ್ಯೂಮರೇಟರ್ನಲ್ಲಿ ಬಂತಂದರೆ ಈ ಕಡೆ ಇದು colligative property ಡಿನಾಮಿನೇಟರ್ನಲ್ಲಿ ಬರಬೇಕು. ಬಿಕಾಸ್ ಆಲ್ molecular mass is inversely proportional to all the colligative properties. ನೆನಪಿರಲಿ, ಓಕೆನಾ? ರೈಟ್. ಸೊ ಡೈರೆಕ್ಟ್ ಇದೇ ಫಾರ್ಮುಲಾ ಬರೀರಿ. W2 ತೆಗಿರಿ. W2 ಅಂದರೆ ಮಾಸ್ ಆಫ್ ದ ಸೊಲ್ಯೂಟ್. ಮಾಸ್ ಆಫ್ ದ ಸೊಲ್ಯೂಟ್ ಇಸ್ 8 ಗ್ರಾಮ್. M1 ಅಂದರೆ 1 ಅಂದರೆ ಸಾಲ್ವೆಂಟ್. ಯಾವುದಿಲ್ಲಿ ಸಾಲ್ವೆಂಟು? ಆಕ್ಟೇನ್. ವಾಟ್ ಈಸ್ ಆಕ್ಟೇನ್? C8H18. 12 8 12 8 12 8 96 1 18 96 18 114 114 ಕೊಟ್ಟಿದ್ದಾರೆ. ಅದನ್ನು ಕೂಡ ನಿಮಗೆ ಡಿವೈಡ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ. ಡಿವೈಡೆಡ್ ಬೈ W1. ವಾಟ್ ಇಸ್ W1? ಮಾಸ್ ಆಫ್ ಸಾಲ್ವೆಂಟ್ ಎಷ್ಟಾಯಿತು? ಅದು 114. P0 ಎಷ್ಟು ಕೊಟ್ಟಿದ್ದಾರೆ? P0 ಇದೆ. P0 ಮೈನಸ್ P0 ಮೈನಸ್ 0.8 P0 ಅಂದ್ರೆ 0.2 P0 ಆಯ್ತಾ? P0 ತೆಗಿರಿ. 114 ತೆಗಿರಿ. 0.2 1 5 8 40 ಅಂದರೆ 40 ಗ್ರಾಮ್ ಪರ್ ಮೋಲ್ ನಮ್ಮ ಆನ್ಸರ್. 20 80 60 40 ನಮ್ಮ ಆನ್ಸರ್ ಎ. ಸೊ ಇಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ನಿಮಗೆ 20 ಸೆಕೆಂಡ್ಸ್ ಸಾಕಲ್ಲ ಸ್ಟೂಡೆಂಟ್ಸ್? ಗಾಟ್ ಇಟ್? ಅನಾಲಿಸಿಸ್ ಮಾಡ್ಲಿಕ್ಕೆ ಒಂದು 20 ಸೆಕೆಂಡ್ಸು, ಪ್ರಾಬ್ಲಮ್ ಮಾಡಲಿಕ್ಕೆ ಒಂದು 20 ಸೆಕೆಂಡ್ಸು. ಎಸ್ ಆರ್ ನೋ? ದ ವೇಪರ್ ಪ್ರೆಷರ್ ಆಫ್ ಟೂ ಲಿಕ್ವಿಡ್ಸ್, ವೇಪರ್ ಪ್ರೆಷರ್ ಆಫ್ ಟೂ ಲಿಕ್ವಿಡ್ P ಆ್ಯಂಡ್ Q. ವೇಪರ್ ಪ್ರೆಷರ್ ಆಫ್ ಪ್ಯೂರ್ P ಎಷ್ಟು? 80. ವೇಪರ್ ಪ್ರೆಷರ್ ಆಫ್ ಪ್ಯೂರ್ Q ಎಷ್ಟು? 60 respectively. The total vapor pressure of the solution obtained by number of moles of P is 3, number of moles of Q is 2. Okay na? So what is total pressure formula? Partial pressure of P plus partial pressure of Q. Partial pressure of P andre pure vapor pressure of Q into mole fraction of P. Pure vapor pressure of Q into mole fraction of Q. P0 of P ಎಷ್ಟು ಕೊಟ್ಟಾರ? 80. XP ಎಷ್ಟು? Number of moles of P ಎಷ್ಟು? 3 by 5. I think we have done this. This is repeated, I guess. Kind of repeated. Still, what is Q? 2 by 5. So ಇಲ್ಲಿ 5 1s are 5 16s are 16 3s are 48. 5 1s are 5 12s are 12 2s are 24. 40 50 60 68 72 mm. 72 mm as well as torr, both of them are same. torr ಅಲ್ಲಿ ಕೊಟ್ಟಿದಾರಲ್ಲ, fine, no issues. Got it? Right. Vapor pressure of acetone at 20 degrees Celsius. Vapor pressure of acetone ಎಷ್ಟಿದೆ? 185 torr. When 1.2 gram of non-volatile substance, ಏನದು? Mass of solute is dissolved in 100 gram of acetone. ಏನದು? Acetone is solvent here because it is more. ಎರಡಕ್ಕೂ ಕಂಪೇರ್ ಮಾಡಿದ್ರೆ acetone ಜಾಸ್ತಿ ಇದೆ. The vapor pressure was, ಈಗ vapor pressure ಎಷ್ಟಾಯಿತು? 183 ಆಯಿತು. Molecular mass of the substance ಕೇಳಿದ್ದಾರೆ, ಅಂದರೆ molecular mass of the solute. So what is molecular mass of the solute with respect to ಈ ಪರ್ಟಿಕ್ಯುಲರ್ relative lowering of vapor pressure ಅಲ್ಲಿ ಏನಿದೆ ನಿಮ್ಮ ಫಾರ್ಮುಲಾ? W2 m1 upon W1. ನೋಡ್ರಿ ಇಲ್ಲೇನು ಬರೀತೀರಿ? P0 minus P upon P0 ಅಲ್ಲ, P0 upon P0 minus P. Relative lowering of vapor pressure would be inverse. So W2 again,
1.2. m1 is molecular mass of solvent. Solvent ಯಾವುದಿಲ್ಲಿ? ಅಸಿಟೋನ್. ಸಾಲ್ವೆಂಟ್ ಯಾವುದಿಲ್ಲಿ? ಅಸಿಟೋನ್. ಸೊ ಅಸಿಟೋನ್ ಮಾಲಿಕ್ಯುಲರ್ ಮಾಸ್ ಎಷ್ಟಾಗುತ್ತೆ? 12 ಒಂದು 3, 12 ಒಂದು 16, 12 ಒಂದು 3, 15, 27, 30, 40, 50, 56, 58. ಲೆಟ್ ಮಿ ಚೆಕ್. 15, 27, 30, 40, 50, 56, 58. W1. What is W1? W1, W1? 100. What is P0? P0, P0? 185. 185 upon 183. 183 ಅಲ್ವಾ ಅದು? ಓಕೆ, ದಟ್ ಇಸ್ ಜಸ್ಟ್ 2. ಸೊ ಈಗ 100 ones ಇದು 1.85 ಅಂತ ಅನ್ಕೊಡ್ರಿ. ಇದು 2 ಆಯಿತು, ಇಲ್ಲಿ 29 ಆಯಿತು. 29 2s are 58, 29 ones are 29, 34. 34.8 into 1.85 ಅಂದರೆ ಆಲ್ಮೋಸ್ಟ್ ಡಬಲ್ ಅಂದರೆ ಕ್ಲೋಸ್ ಟು 70. ಕ್ಲೋಸ್ ಟು 70 ಅಂದರೆ ಒಂದು ಆನ್ಸರ್ ಯಾವ್ದು ನಮ್ಮದು? 64. ಇಲ್ಲಿ ನನಗೆ ಕ್ಲೋಸ್ ಟು 70 ಅಂತ ಬರುತ್ತೆ. 35 ಅಂತ ತಗೋತೀನಿ, ಇದನ್ನು 2 ಅಂತ ತಗೋತೀನಿ. 35 into 2 is 70. ಕ್ಲೋಸ್ ಟು 70 ಇರೋದು ಒಂದು ಆಪ್ಷನು, ದಟ್ ಈಸ್ 64. ಗಾಟ್ ಇಟ್? ಇನ್ ವಾಟರ್ ಸ್ಯಾಚುರೇಟೆಡ್ ಏರ್, ನನ್ನ ಹತ್ರ ಏರ್ ಇದೆ ಆ್ಯಂಡ್ ಅದು ಸ್ಯಾಚುರೇಟೆಡ್ ಬೈ ವಾಟರ್, ಅಂದರೆ ಏರಲ್ಲಿ ವಾಟರ್ ಮಿಕ್ಸ್ ಇದೆ. ದ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ವೇಪರ್, ಇದರಲ್ಲಿರುವಂಥ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ವೇಪರ್, ಮೋಲ್ ಫ್ರಾಕ್ಷನ್ ಆಫ್ ವೇಪರ್ಸ್ ಏನಂತ ತಗೋತೀರಿ? ವೈ ಅಂತ ತಗೋತೀರಿ. ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ವೇಪರ್ ಎಷ್ಟು? 0.02. ಇಫ್ ಟೋಟಲ್ ಪ್ರೆಷರ್ ಆಫ್ ದ ಸ್ಯಾಚುರೇಟೆಡ್ ಏರ್ 1.2 ಅಟ್ಮಾಸ್ಫಿಯರ್ ಆಗಿದ್ದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಡ್ರೈ ಏರ್ ಎಷ್ಟು? ನಿಮಗೆ ಗೊತ್ತಿರಬೇಕು. ಟೋಟಲ್ ಪ್ರೆಷರ್ ಅಂತಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಡ್ರೈ ಏರು ಪ್ಲಸ್ ಅದರಲ್ಲಿ ಇರುವಂಥ ವಾಟರ್ ವೇಪರ್ನಿಂದ ಬರುವಂಥ ಪ್ರೆಷರು, ಇದು ಎರಡು ಸೇರಿ ನಮಗೆ ಟೋಟಲ್ ಪ್ರೆಷರ್ ಸಿಗುತ್ತೆ. ಓಕೆನಾ? ಸೊ ಟೋಟಲ್ ಪ್ರೆಷರ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಡ್ರೈ ಏರ್ ಪ್ರೆಷರ್ ಬೇಕಂತಂದರೆ ನಾವು ಪಾರ್ಷಿಯಲ್ ಪ್ರೆಷರ್ ಆಫ್ ವಾಟರ್ ತೆಗಿಬೇಕು. ಪಾರ್ಷಿಯಲ್ ಪ್ರೆಷರ್ ಆಫ್ ವಾಟರ್ ತೆಗಿಲಿಕ್ಕೆ ಏನು ಕೊಟ್ಟಾರ ಅವರು? ವೇಪರ್ ಪ್ರೆಷರ್ ಆಫ್ ವಾಟರ್ ವೇಪರ್ ಕೊಟ್ಟಿದ್ದಾರೆ. ವೇಪರ್ ಪ್ರೆಷರ್ ಆಫ್ ವಾಟರ್ ವೇಪರ್ ಗೊತ್ತಿದ್ದರೆ ವೇಪರ್ ಪ್ರೆಷರ್ ಆಫ್ ವಾಟರ್ ವೇಪರ್ ಈಸ್ ನಥಿಂಗ್ ಬಟ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ವಾಟರ್ ಬೈ ಟೋಟಲ್ ಪ್ರೆಷರ್. ಇದು ನೆನಪಿಟ್ಟುಕೊಳ್ರಿ. ಸೊ ವಾಟ್ ಈಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ವಾಟರ್? ವೇಪರ್ ಪ್ರೆಷರ್ ಆಫ್ ವಾಟರ್ ಇಂಟು ಟೋಟಲ್ ಪ್ರೆಷರ್. ವೇಪರ್ ಪ್ರೆಷರ್ ಆಫ್ ವಾಟರ್ ಇಸ್ 0.02. Total pressure is 1.2. Is that clear? So this would be 2 into 1.2 into 10 raised to minus 2 anta baradre. So this is 2.4 into 10 raised to minus 2 bariboda? Illa, we can just write it as 0.024 only. Okay, idu banta partial vapor pressure of water banta. Illi substitute madradana 0.024. ಏನು ಕೇಳಿದಾರೆ ಅವರು? ಪಾರ್ಷಿಯಲ್ ಪ್ರೆಷರ್ ಆಫ್ ಡ್ರೈ ಏರ್ ಕೇಳಿದಾರಲ್ವಾ? So partial pressure of dry air would be what? Total pressure minus pressure of water. Total pressure ಎಷ್ಟು ಕೊಟ್ಟಿದ್ದಾರೆ ಆಲ್ರೆಡಿ? 1.2 ಕೊಟ್ಟಿದ್ದಾರಲ್ವಾ? ಇದರೊಳಗಡೆ ಪಾರ್ಷಿಯಲ್ ಪ್ರೆಷರ್ ಆಫ್ ವಾಟರ್ ಅನ್ನು ಮೈನಸ್ ಮಾಡ್ರಿ. ಸೊ ನಿಮ್ಮ ಆನ್ಸರ್ 1.1 ಸಮಥಿಂಗ್ ಬರಬೇಕಲ್ಲ. 1.18 ಇದೆ, 1.176 ಇದೆ. 18 ಅಂತೂ ಬರಲ್ಲ, ಅಲ್ಲಿ 24 ಬಂದಿದೆ ಅಂದರೆ ಇಲ್ಲಿ 76 ಬರಬೇಕು. ಸೊ ನಮ್ಮ ಆನ್ಸರ್ 1.176. ಓಕೆ, ಸೊ ದೇರ್ ಫೋರ್ ನಮ್ಮ ಆನ್ಸರ್ ಸಿ. ಗಾಟ್ ಇಟ್ ಸ್ಟೂಡೆಂಟ್? ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಇದು ಇಂಪಾರ್ಟೆಂಟ್. YH2O ಅಂದರೆ ಏನ್ರಿ? ವೇಪರ್ ಫೇಸಲ್ಲಿ ಮೋಲ್ ಫ್ರಾಕ್ಷನ್ ತೆಗಿಲಿಕ್ಕೆ ಈ ಫಾರ್ಮುಲಾ, ಪಾರ್ಷಿಯಲ್ ಪ್ರೆಷರ್ ಬೈ ಟೋಟಲ್ ಪ್ರೆಷರ್. ಗಾಟ್ ಇಟ್? ರೈಟ್. ಈಗ ನೆಕ್ಸ್ಟ್ ಕೊಲಿಗೇಟಿವ್ ಪ್ರಾಪರ್ಟಿ, ದ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ KF ಆಫ್ ಬೆನ್ಝೀನ್. KF ಎಷ್ಟು ಕೊಟ್ಟಿದ್ದಾರೆ? 5.12 ಕೆಲ್ವಿನ್ kg per mole. ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಅಂದರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಫಾರ್ ದ ಸೊಲ್ಯೂಷನ್ ಆಫ್ ಮೊಲಾಲಿಟಿ 0.078 m ಕಂಟೈನಿಂಗ್ ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಇನ್ ಬೆನ್ಝೀನ್ ಈಸ್, ಅಂದರೆ ಡೆಲ್ಟಾ TF ಅವ್ರು ಕೇಳಿರೋದು. ಡೆಲ್ಟಾ TF ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸೀದಾ ನಿಮ್ದು ಏನಿದೆ ಫಾರ್ಮುಲಾ? ಡೆಲ್ಟಾ TF ಈಸ್ ಈಕ್ವಲ್ ಟು ವಾಟ್? KF ಇಂಟು m. ಇದು ನಾನ್ ಎಲೆಕ್ಟ್ರೋಲೈಟ್ ಇದೆ ಸ್ಟೂಡೆಂಟ್ಸ್. ನಾನ್ ಎಲೆಕ್ಟ್ರೋಲೈಟ್ ಅಂತ ಮೆನ್ಷನ್ ಮಾಡಿದಾರಲ್ಲ ಎಲ್ಲೋ? ಹಾಂ,
ನಾನ್ ಎಲೆಕ್ಟ್ರೋಲೈಟ್ ಅಂತ ಮೆನ್ಷನ್ ಮಾಡಿದರೆ ಇದು ಅಸೋಸಿಯೇಟಿವ್ ಆಗಲ್ಲ, ಡಿಸೋಸಿಯೇಟಿವ್ ಆಗೋದಿಲ್ಲ. ಸೊ ಐ ಬಗ್ಗೆ ವಾಂಟ್ ಆಫ್ ಫ್ಯಾಕ್ಟರ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಡೈರೆಕ್ಟ್ಲಿ ಕೆ ಎಫ್ ಇಂಟು ಎಂ ಬರೀರಿ, ಬಿಕಾಸ್ ನಾನ್ ಎಲೆಕ್ಟ್ರೋಲೈಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕೆ ಎಫ್ ಈಸ್ ಈಕ್ವಲ್ ಟು 5.12. ಕೆ ಎಫ್ ಈಸ್ ಈಕ್ವಲ್ ಟು 5.12. ನಿಮ್ಮ ಮೊಲಾಲಿಟಿ ಈಸ್ ಈಕ್ವಲ್ ಟು 0.078. ಸೊ 5.12 ಇಂಟು 7.8 ಅಥವಾ ಇದನ್ನ ಏನು ಮಾಡ್ಕೊಡ್ರಿ, 8 ಮಾಡ್ಕೊಂಡ್ಬಿಡ್ರಿ. ಇದನ್ನ 5.12 ಇಲ್ಲಂದ್ರ ಇದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು 5 ಮಾಡ್ಕೊಡ್ರಿ. ಇದನ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು 0.08 ಅಂತ ಮಾಡ್ಕೊಡ್ರಿ. ಓಕೆ. ಸೊ 5 ಇಂಟು 8 ಇಂಟು 10 raised to -2. 5 8 is 40. 40 ಅಂತಂದರೆ 0.04 ಬರಬೇಕಲ್ಲ ನಿಮಗೆ. ಎನಿಥಿಂಗ್ ಕ್ಲೋಸರ್? ನೋ. We went wrong somewhere. Where is that? 5.12 ಇಂಟು ಇದನ್ನು 0.08 ಅಂತ ಮಾಡ್ಕೋತೀನಿ. 8 2 16, 8 1 8 1 8, ಅದೊಂದು 9, 8 5 40, 4 ಡಿಜಿಟ್ ಹಿಂದೆ ಬರೀ 0.4 ಬರುತ್ತೆ. 0.4 ಇಲ್ಲಿದೆ. ಡೆಲ್ಟಾ ಟಿ ಎಫ್ ಕೇಳಿರೋದಲ್ಲ? ಎಸ್, ಡೆಲ್ಟಾ ಟಿ ಎಫ್ ಕೇಳಿರೋದು. ನಿಮ್ಮ ಆನ್ಸರ್ ಡಿ. Got it, students? I hope you are getting it right. Okay. Which one of the following aqueous solution will exhibit highest boiling point, students? Boiling point highest ಇರಬೇಕಂತ ಕೇಳಿದ್ದಾರೆ. ಇಲ್ಲೇ ನೋಡ್ರಿ, ಡೆಲ್ಟಾ ಟಿ ಬಿ ಅಂತ ಕಲಿತೀರಲ್ಲ ನೀವು. ಡೆಲ್ಟಾ ಟಿ ಬಿ ಇಸ್ ವಾಟ್? ಟಿ ಬಿ ಮೈನಸ್ ಟಿ ಬಿ ನಾಟ್. ಇಲ್ಲಿ with the addition of the solute, vapor pressure decrease ಆಗುತ್ತೆ. ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆಗಿರುವಂಥ ವೇಪರ್ ಪ್ರೆಷರನ್ನು ಮತ್ತೆ ನೀವು ಬಾಯ್ಲ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಇನ್ಕ್ರೀಸ್ ಇಟ್ ಟು ಹೈಯರ್ ಟೆಂಪರೇಚರ್. ಸೊ ದೇರ್ ಫಾರ್ ನೀವೇನಂತೀರಿ, ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತದ, ದೇರ್ ಫಾರ್ ಅದಕ್ಕೆ ನೀವು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀರಿ. ಸೊ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಡೆಲ್ಟಾ ಟಿ ಎಫ್ ಜಾಸ್ತಿ ಇತ್ತಪ್ಪ ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಇರುತ್ತೆ. ಇದು ತಲೆಯಲ್ಲಿರಬೇಕು. ಅಂದರೆ ಡೆಲ್ಟಾ ಟಿ ಬಿ, ಎಲಿವೇಶನ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ ಈಸ್ ಮೋರ್, elevation in the boiling point is more, boiling point is also more. Okay, right. ಅದೇ ರೀತಿ ಡೆಲ್ಟಾ ಟಿ ಎಫ್ ಅಲ್ಲಿ ಹೇಳ್ತೇನೆ ಕೇಳ್ರಿ. ವಾಟ್ ಇಸ್ ಡೆಲ್ಟಾ ಟಿ ಎಫ್? ಟಿ ಎಫ್ ನಾಟ್ ಮೈನಸ್ ಟಿ ಎಫ್. ಇಲ್ಲಿ ಡೆಲ್ಟಾ ಟಿ ಎಫ್ ಅಂದ್ರೆ ಏನ್ರಿ? ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಎಷ್ಟು ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಸ್ ಆಗುತ್ತೆ ಅಷ್ಟು ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ. ಇಸ್ ದಟ್ ಕ್ಲಿಯರ್? ಸೊ ಎಷ್ಟು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೋ ಅಷ್ಟು ಡಿಪ್ರೆಷನ್ ಇನ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಕಡಿಮೆ ಇರುತ್ತೆ. ಸೊ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಕೇಳಿದ್ರೆ ಹೈಯೆಸ್ಟ್ ಡೆಲ್ಟಾ ಟಿ ಬಿ ನೋಡ್ಬೇಕು ನೀವು. ಹೈಯೆಸ್ಟ್ ಟಿ ಎಫ್ ಕೇಳಿದ್ರೆ ಲೋವೆಸ್ಟ್ ಡೆಲ್ಟಾ ಟಿ ಬಿ ನೋಡಬೇಕು, ಬಿಕಾಸ್ ದೀಸ್ ಟು ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಗಾಟ್ ಇಟ್? 0.015 ಯೂರಿಯಾ ಇದು ಡಿಸೋಸಿಯೇಟ್ ಆಗೋದಿಲ್ಲ. ಇಟ್ ರಿಮೇನ್ಸ್ ಆಸ್ ಒನ್ ಓನ್ಲಿನೋ. ಇಲ್ಲೇ ನೋಡ್ರಿ, ಇದು ಡಿಸೋಸಿಯೇಟ್ ಆಗುತ್ತೆ, ಇದು ಡಿಸೋಸಿಯೇಟ್ ಆಗುತ್ತೆ, ಇದು ಡಿಸೋಸಿಯೇಟ್ ಆಗಲ್ಲ. ದಿಸ್ ಇಸ್ ಗ್ಲೂಕೋಸ್, ಯೂರಿಯಾ ಬಿಟ್ಬಿಡ್ರಿ. ಇಲ್ಲಿ KNO3 ಅಲ್ಲಿ ಐ ಆಮ್ ಗೋಯಿಂಗ್ ಟು ಹ್ಯಾವ್ K ಪ್ಲಸ್ 1 ಅಯಾನು, NO3 ಮೈನಸ್. Na ಪ್ಲಸ್ ಅಯಾನ್ಸ್ ಎಷ್ಟು ಬರ್ತಾವ? 2 ಬರ್ತಾವಲ್ಲ ಇಲ್ಲಿ. Na ಪ್ಲಸ್ ಅಯಾನ್ಸು 2 ಬರ್ತಾವ. SO4 ಮೈನಸ್ 2 ಅಯಾನ್ಸ್ ಎಷ್ಟು ಬರ್ತದ? 1 ಬರ್ತದ. ಟೋಟಲಿ ಇಟ್ ಈಸ್ ಗೋಯಿಂಗ್ ಟು ಗಿವ್ ಮಿ 3 ಅಯಾನ್ಸ್ ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಗಿವ್ ಮಿ 2 ಅಯಾನ್ಸ್. ಇಟ್ ಈಸ್ ಗೋಯಿಂಗ್ ಟು ಡಿಸೋಸಿಯೇಟ್ 0.01 m of this, which is going to produce 2 ions. Andre, what is your I here? Your I would be 0.01 into 2 ಮಾಡಿದೆ ಅಂತಂದ್ರೆ 0.02 ಆಗುತ್ತೆ. ಇಲ್ಲಿ ಎಷ್ಟಾಗುತ್ತೆ ನಿಮ್ಮದು? 3 ಅಯಾನ್ಸ್ ಇದಾವೆ. 3 ಇಂಟು 0.1 ಅಂತಂದರೆ 0.3 ಆಯ್ತಲ್ಲಿ. ಇದು ಡಿಸೋಸಿಯೇಟ್ ಆಗಲ್ಲ. ಇಟ್ ವಿಲ್ ರಿಮೇನ್ ಆಸ್ 0.015 ಓನ್ಲಿ. ಇಟ್ ವಿಲ್ ರಿಮೇನ್ ಆಸ್ 0.015 ಓನ್ಲಿ. ಸೊ ಇನ್ ವಿಚ್ ಕೇಸ್ ಐ ಈಸ್ ಮೋರ್. ಇಲ್ಲಂತೂ I is equal to 1 ಬರುತ್ತೆ. ಇಲ್ಲಿ ಗೊತ್ತು I equal to 1 ಬರುತ್ತೆ. ಇಲ್ಲಿ I is equal to 2, ಇಲ್ಲಿ I is equal to 3. Compared to concentration, 3 into 0.1, you will have 0.3 moles of ions. ಇಲ್ಲಿ 0.02 moles of ions. ಇಲ್ಲಿ ಜಾಸ್ತಿ moles of ions ಇರೋದ್ರಿಂದ, ಜಾಸ್ತಿ moles of ions ಇರೋದ್ರಿಂದ ಜಾಸ್ತಿ ಪಾರ್ಟಿಕಲ್ಸ್ ಇದಾವೆ. ಪಾರ್ಟಿಕಲ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಎಲಿವೇಶನ್ ಜಾಸ್ತಿ ಆಗಿರುತ್ತೆ. ಎಷ್ಟು ಎಲಿವೇಶನ್ ಜಾಸ್ತಿ ಆಗಿರುತ್ತೆ ಅಷ್ಟು ಬಾಯ್ಲಿಂಗ್ ಪಾಯಿಂಟ್ ನಮ್ಮದು ಜಾಸ್ತಿ ಇರುತ್ತೆ. ಸೊ ದೇರ್ ಫಾರ್ ನಮ್ಮ ಆನ್ಸರ್ ಏನಾಗುತ್ತೆ? ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಕೇಳ್ಯಾರ ಅಂತಂದ್ರೆ ನಮ್ಮ ಆನ್ಸರ್ ಏನಾಗುತ್ತೆ? ದಿಸ್ ವುಡ್ ಬಿ ಅವರ್ ಆನ್ಸರ್, ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಲಾಟ್ ಆಫ್ ಪಾರ್ಟಿಕಲ್ಸ್.
Is that clear? Because elevation in the boiling point is the colligative property. Colligative properties are democratic. Democracy only number of particles matter. ಹಂಗೆ ಡೆಲ್ಟಾ ಟಿ ಬಿ ಅಥವಾ ಡೆಲ್ಟಾ ಟಿ ಎಫ್ ಅಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಮ್ಯಾಟರ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಇದನ್ನ ನೆನಪಿಟ್ಕೋರಿ, ವೆರಿ ಇಂಪಾರ್ಟೆಂಟ್. ಕನ್ಫ್ಯೂಸ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ aqueous ಸೊಲ್ಯೂಷನ್ ಆಸ್ ಮಿನಿಮಮ್ ಫ್ರೀಸಿಂಗ್ ಪಾಯಿಂಟ್? ಎಕ್ಸಾಕ್ಟ್ಲಿ ಇದನ್ನೇ ಹೇಳಿದ್ದಲ್ಲ ನಾ ಈಗ. ಮಿನಿಮಮ್ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಏನಂತ ನೋಡ್ತೀರಿ? ಮಿನಿಮಮ್ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಏನಂತ ನೋಡ್ತೀರಿ? ಜಾಸ್ತಿ ಡೆಲ್ಟಾ ಟಿ ಎಫ್ ಅನ್ನ ನೋಡಬೇಕು. ಜಾಸ್ತಿ ಡೆಲ್ಟಾ ಟಿ ಎಫ್ ಅಂತಂದ್ರೆ ಡೆಲ್ಟಾ ಟಿ ಎಫ್ ಇಸ್ ದ ಕೊಲಿಗೇಟಿವ್ ಪ್ರಾಪರ್ಟಿ. ಜಾಸ್ತಿ ಕೊಲಿಗೇಟಿವ್ ಪ್ರಾಪರ್ಟಿ ಅಂದ್ರೆ ಜಾಸ್ತಿ ಪಾರ್ಟಿಕಲ್ಸ್ ಯಾವ್ದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನೋಡಬೇಕು. 0.01 m of NaCl. NaCl is producing me Na plus and Cl minus 2 ions. 2 ions into 0.01 ಅಂದ್ರೆ 0.02 moles of ions. Alcohol, assuming it to be partially dissociated also, 2 ions produce ಮಾಡಿದ್ರೆ 2 into 0.005 ಅಂದ್ರೆ 0.01 ಆಗುತ್ತೆ. ಇದು MgI2, ಒಂದು mg, ಒಂದು mg, 2 ಅಯೋಡೈಡ್, ಟೋಟಲ್ ಎಷ್ಟು? 3. 3 ಇಂಟು 0.015, 3 ಇಂಟು 0.05, 0.015, ಒಂದು mg, ಒಂದು ಸಲ್ಫೇಟ್, 2 ಇಂಟು ದಿಸ್ 2 ಅಯಾನ್ಸ್, 2 ಇಂಟು 0.005, 0.01. ಅವ್ರೇನು ಕೇಳ್ಯಾರ? ಮಿನಿಮಮ್ ಫ್ರೀಸಿಂಗ್ ಪಾಯಿಂಟ್ ಅಂದರೆ ನಾನು ಮ್ಯಾಕ್ಸಿಮಮ್ ಡೆಲ್ಟಾ ಟಿ ಎಫ್ ಇದ್ದು ನೋಡಬೇಕಲ್ಲ. ಮ್ಯಾಕ್ಸಿಮಮ್ ಡೆಲ್ಟಾ ಟಿ ಎಫ್ ಇಸ್ ದ ಕೊಲಿಗೇಟಿವ್ ಪ್ರಾಪರ್ಟಿ, ಡಿಪೆಂಡ್ಸ್ ಆನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟಿಕಲ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟಿಕಲ್ ಇರೋದು ಎಲ್ಲಿ? ಇಲ್ಲಿ. ಸೊ ನಮ್ಮ ಆನ್ಸರ್ ಯಾವುದಾಗತ್ತೆ? ಇದು. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಆನ್ aqueous ಸೊಲ್ಯೂಷನ್ ಫ್ರೀಸಸ್. ಒಂದು aqueous ಸೊಲ್ಯೂಷನ್ ಇದೆ, ಅದು ಫ್ರೀಸ್ ಆಗ್ತಾ ಇದೆ, ಅದು ಟಿ ಎಫ್ ಅನ್ಕೋಬೇಕು, -0.186 ಡಿಗ್ರಿ ಸೆಲ್ಸಿಯಸ್. ಇಲ್ಲೇ ನೋಡ್ರಿ, ಟಿ ಎಫ್ ಕೊಟ್ಟಾರಂದ್ರೆ ನಿಮ್ಮ ಡೆಲ್ಟಾ ಟಿ ಎಫ್ ಏನಾಗುತ್ತೆ? ಟಿ ಎಫ್ ಮೈನಸ್ ಟಿ ಎಫ್ ನಾಟ್, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಟಿ ಎಫ್ ನಾಟ್, ಸಾರಿ, ಮೈನಸ್ ಟಿ ಎಫ್, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಸ್ಟ್ರೇಟ್ ಅವೇ ಡೆಲ್ಟಾ ಟಿ ಎಫ್ ಇಸ್ 0.186 ಅಂತ ತಗೋಬೇಕು. ಎಲ್ಲ ನಾ ಬರೆಯೋದೆಲ್ಲ ನೀವು ಬರೆಯೋಂಗಿಲ್ಲ, ಇದನ್ನೆಲ್ಲ ನೀವು ವಿಚಾರ ಮಾಡ್ಬೇಕಷ್ಟೆ, ತಲೆಯಾಗ ಬರಬೇಕಿದ್ದು ಡೈರೆಕ್ಟ್. ಕೆ ಎಫ್ ಕೊಟ್ಟಾರ, ಕೆ ಬಿ ಕೊಟ್ಟಾರ. ವಾಟ್ ಇಸ್ ದ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್? ನೋಡ್ರಿ, ಕೊಡೋದೇನು ಕೊಟ್ಟಾರ? ಟಿ ಎಫ್ ಕೊಟ್ಟಾರ, ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಕೊಟ್ಟಾರ. ಕೇಳೋದೇನು ಕೇಳ್ಯಾರ? ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಕೇಳ್ಯಾರ. ಟಿ ಎಫ್ ಕೊಟ್ಟಾರ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಕೇಳ್ಯಾರ. ಈಗ ನನಗೆ ಎಲಿವೇಶನ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ ನನಗೆ ಬೇಕಂತಂದ್ರೆ ನನಗೆ ಏನೇನು ಇರ್ಬೇಕು? ನನ್ನ ಕಡೆ ಕೆ ಬಿ ಇಂಟು ಎಮ್ ಇರಬೇಕಲ್ಲ. ಎಸ್ ಆರ್ ನೋ? ಕೆ ಬಿ ಅಂತೂ ಕೊಟ್ಟಿದ್ದಾರಲ್ಲ, ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಎಮ್ ಬೇಕೀಗ, ಮೊಲಾಲಿಟಿ ಬೇಕು. ಮೊಲಾಲಿಟಿ ನನಗೆ ಐ ವಿಲ್ ಗೆಟ್ ಇಟ್ ಫ್ರಮ್ ಹಿಯರ್. ಮೊಲಾಲಿಟಿ, ವಾಟ್ ಇಸ್ ಡೆಲ್ಟಾ ಟಿ ಎಫ್? ಡೆಲ್ಟಾ ಟಿ ಎಫ್ ಈಸ್ ಈಕ್ವಲ್ ಟು ಕೆ ಎಫ್ ಇಂಟು ಎಮ್. ಸೊ ವಾಟ್ ಈಸ್ ಎಮ್? Delta TF upon KF. What is delta TF? Delta TF, 0.186. What is KF? KF 1.86. 0.186 upon 1.86 ಅಂದ್ರೆ 0.1 ಬರುತ್ತಲ್ಲ ಸ್ಟೂಡೆಂಟ್ಸ್. ಸೊ ಈಗ ಡೆಲ್ಟಾ ಟಿ ಬಿ ಎಷ್ಟು ಬರಬೇಕು ನನಗೆ? ಡೆಲ್ಟಾ ಟಿ ಎ ಬಿ ಈಸ್ ಈಕ್ವಲ್ ಟು ಕೆ ಬಿ ಎಷ್ಟಿದೆ? 0.512. ಎಮ್ ಎಷ್ಟು ಬಂತ್ರಿ ಸ್ಟೂಡೆಂಟ್ಸ್? 0.1 ಬಂತಲ್ಲ. ಸೊ ದಿಸ್ ವುಡ್ ಬಿ ಅವರ್ 0.0512. ಡೆಲ್ಟಾ ಟಿ ಬಿ ಬಂತಲ್ಲ. ಏನು ಕೇಳಿದಾರೆ ಅವರು? ಡೆಲ್ಟಾ ಟಿ ಬಿ 0.0512. ನೋ ನೋ ನೋ, ಎಸ್. ನಮ್ಮ ಆನ್ಸರ್ ಡಿ. ಈಸ್ ದಟ್ ಕ್ಲಿಯರ್? ಮೋಲಾಲ್ ಎಲಿವೇಶನ್ ಕಾನ್ಸ್ಟಂಟ್. ಮೋಲಾಲ್ ಎಲಿವೇಶನ್ ಕಾನ್ಸ್ಟಂಟ್ ಎಲ್ಲಿ ಬರುತ್ತೆ ಇದು? ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ ಟು ಕೆ ಬಿ ಇಂಟು ಎಮ್. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಇಲ್ಲಿ ಮೊಲಾಲಿಟಿ ಏನಾದರೂ ನೀವು 1 ಅಂತ ಅಂದ್ಕೊಂಡ್ರೆ ನಿಮ್ಮ ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ ಟು ಕೆ ಬಿ ಆಗುತ್ತೆ. ಅಲ್ಲೇ ನೀವು ಕೆ ಬಿ ಅನ್ನು ಡಿಫೈನ್ ಮಾಡ್ತೀರಿ. ಹೌ ಡು ಯು ಡಿಫೈನ್ ಕೆ ಬಿ? ಕೆ ಬಿ ಹೆಂಗೆ ಡಿಫೈನ್ ಮಾಡ್ತೀರಿ? ಕೆ ಬಿ ಈಸ್ ಎಲಿವೇಶನ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್. ಕೆ ಬಿ ಈಸ್ ದ ಎಲಿವೇಶನ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ ಪ್ರೊಡ್ಯೂಸ್ಡ್ ಬೈ adding 1 mole of the solute in 1 kg of the solvent. Therefore, it is called molality is equal to 1. Yes or no? What is KB? Elevation in the boiling point. What is elevation in the boiling point? Hang define ಮಾಡ್ತೀರಿ? Elevation in the boiling point is the molar elevation constant. Molar elevation constant is the elevation in the boiling point produced when molality is 1. When molality is 1 ಅಂದ್ರೆ ಏನು?
1 mole of the solute is added to 1 kg of the solvent. So ನಿಮ್ಮ ಆನ್ಸರ್ ಏನೀಗ molar elevation constant of a liquid is the elevation in the boiling point which could be produced by dissolving 1 mole in 100 gram. ಇಲ್ಲ, molality is equal to 1 ಅಂದ್ರೆ ಏನು, 1 mole in 1 kg, not 100 gram. It is the elevation in the boiling point produced by dissolving 1 mole in 1 mole in 10 gram. No. Elevation in the boiling point which would be produced by dissolving 1 mole in 1000 gram. Yes. 1000 gram andre 1 kg. Yes or no, students? Right. Same KF ಗೂ ಕೇಳಬಹುದು. Okay. When mercuric iodide ಅನ್ನ aqueous solution of potassium iodide ಗೆ ಆಡ್ ಮಾಡಿದ್ದಾರೆ. Mercuric iodide ಅನ್ನ aqueous solution of potassium iodide ಗೆ ಆಡ್ ಮಾಡಿದ್ದಾರೆ. ಅವಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಮರ್ಕ್ಯೂರಿಕ್ ಅಯೋಡೈಡ್ ಅನ್ನ ಪೊಟ್ಯಾಷಿಯಂ ಅಯೋಡೈಡ್ಗೆ ನೀವು ಏನಾದರೂ ಆಡ್ ಮಾಡಿದ್ರೆ ನಿಮಗೆ ಒಂದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಒಂದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಎಷ್ಟು ಪಾರ್ಟಿಕಲ್ಸ್ ಪ್ರೊಡ್ಯೂಸ್ ಆಗ್ಬೋದು ನಿಮಗೆ? ಒಂದು Hg 2 ಅಯೋಡಿನ್ ಅಂದ್ರೆ 3. ಇಲ್ಲಿ ಒಂದು K1 ಅಯೋಡಿನ್, ಇಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗ್ತಾವ? 2. ಅಂದ್ರೆ ಟೋಟಲಿ ಇವೆರಡನ್ನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ 5 ಪಾರ್ಟಿಕಲ್ಸ್ ಇತ್ತು. ಇವೆರಡನ್ನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ 5 ಪಾರ್ಟಿಕಲ್ ಇತ್ತಲ್ಲ. ಎರಡನ್ನು ಮಿಕ್ಸ್ ಮಾಡಿದ ಕೂಡಲೇ, ಕಾಂಪ್ಲೆಕ್ಸ್ ಆದ ಕೂಡಲೇ ಒಂದು ಅಯೋನೈಸೇಷನ್ ಸ್ಪಿಯರ್ನಿಂದ ನಿಮಗೆ 2 ಪೊಟ್ಯಾಷಿಯಂ ಸಿಗುತ್ತೆ, ಒಂದು ಫುಲ್ ಕಾಂಪ್ಲೆಕ್ಸ್ ಅಯಾನ್ ಸಿಗುತ್ತೆ. ಸೊ ನಂಬರ್ ಆಫ್ ಪಾರ್ಟಿಕಲ್ ಎಷ್ಟಾದವು ಈಗ? 3 ಆಯ್ತಲ್ಲ. 5 ಇರೋವಂಥ ಪಾರ್ಟಿಕಲ್ ಸೇರಿ 3 ಆಯಿತು ಅಂದ್ರೆ ನಂಬರ್ ಆಫ್ ಪಾರ್ಟಿಕಲ್ ಡಿಕ್ರೀಸ್ ಆಯಿತು. ನಂಬರ್ ಆಫ್ ಪಾರ್ಟಿಕಲ್ ಡಿಕ್ರೀಸ್ ಆದರೆ ಫ್ರೀಸಿಂಗ್ ಪಾಯಿಂಟ್ ಏನಾಗುತ್ತೆ? ಡಿಪ್ರೆಸ್ ಆಗುತ್ತೆ. ಫ್ರೀಸಿಂಗ್ ಪಾಯಿಂಟ್ ಏನಾಗುತ್ತೆ? ಲೋವರ್ಡ್ ಆಗುತ್ತೆ. ಇಸ್ ಇಟ್ ನಾಟ್? ಐ ಆಮ್ ಸಾರಿ. ಇಲ್ಲಿ ಏನಾಗಿದೆ? ನಂಬರ್ ಆಫ್ ಪಾರ್ಟಿಕಲ್ ಡಿಕ್ರೀಸ್ ಆಗಿದೆ. ನಂಬರ್ ಆಫ್ ಪಾರ್ಟಿಕಲ್ ಇನ್ಕ್ರೀಸ್ ಆದರೆ ಕೊಲಿಗೇಟಿವ್ ಪ್ರಾಪರ್ಟೀಸ್ ವಿಲ್ ಇನ್ಕ್ರೀಸ್, ಅಂದ್ರೆ ಡೆಲ್ಟಾ ಟಿ ಎಫ್ ವುಡ್ ಇನ್ಕ್ರೀಸ್. ಬಟ್ ಇಲ್ಲಿ ಏನಾಗಿದೆ? ನಂಬರ್ ಆಫ್ ಪಾರ್ಟಿಕಲ್ ಕಡಿಮೆ ಆಗಿರೋದ್ರಿಂದ ಡೆಲ್ಟಾ ಟಿ ಎಫ್ ವುಡ್ ನಾಟ್ ಇನ್ಕ್ರೀಸ್. ಸೊ ಯುವರ್ ಆನ್ಸರ್ ವುಡ್ ಬಿ ವಾಟ್? ಫ್ರೀಸಿಂಗ್ ಪಾಯಿಂಟ್ ವುಡ್ ಬಿ ರೇಸ್ಡ್. ಅಂದ್ರೆ ಡೆಲ್ಟಾ ಟಿ ಎಫ್ ಅಂದ್ರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಹೆಚ್ಚಾಗ್ತಿತ್ತು. ಯಾವಾಗ ನಂಬರ್ ಆಫ್ ಪಾರ್ಟಿಕಲ್ ಹೆಚ್ಚಾಗಿದ್ರೆ ಡಿಪ್ರೆಷನ್ ಇಂದ ಫ್ರೀಸಿಂಗ್ ಪಾಯಿಂಟ್ ಹೆಚ್ಚಾಗ್ತಿತ್ತು, ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಆಗ್ತಿತ್ತು. ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ ಕಡಿಮೆ ಆಗಿರೋದ್ರಿಂದ ಫ್ರೀಸಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಸೊ ಫ್ರೀಸಿಂಗ್ ಪಾಯಿಂಟ್ ಈಸ್ ರೇಸ್ಡ್. ಸೊ ದಿಸ್ ಇಸ್ ಯುವರ್ ಆನ್ಸರ್. ಫ್ರೀಸಿಂಗ್ ಪಾಯಿಂಟ್ ಇಸ್ ಲೋವರ್ಡ್ ಅಲ್ಲ, ಫ್ರೀಸಿಂಗ್ ಪಾಯಿಂಟ್ ಡಸ್ ನಾಟ್ ಚೇಂಜ್ ಅಲ್ಲ, ಬಾಯ್ಲಿಂಗ್ ಪಾಯಿಂಟ್ ಡಸ್ ನಾಟ್ ಚೇಂಜ್ ಅಲ್ಲ. ಬಾಯ್ಲಿಂಗ್ ಪಾಯಿಂಟ್ ಚೇಂಜ್ ಆಗುತ್ತೆ ಬಿಕಾಸ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆರ್ ಡಿಕ್ರೀಸ್ಡ್. ಇಸ್ ದಟ್ ಕ್ಲಿಯರ್? ರೈಟ್. ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತಿತ್ತು ಇಲ್ಲಿ? ಫ್ರೀಸಿಂಗ್ ಪಾಯಿಂಟ್ ಈಸ್ ರೇಸ್ಡ್. ಬಾಯ್ಲಿಂಗ್ ಪಾಯಿಂಟ್ ವುಡ್ ಬಿ ಲೆಸ್. ಇಸ್ ದಟ್ ಕ್ಲಿಯರ್? ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಕ್ವಶನ್ ಕೇಳಿದ್ರೆ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತಿತ್ತು? ಕಡಿಮೆ ಆಗ್ತಿತ್ತು ಬಿಕಾಸ್ ನಂಬರ್ ಆಫ್ ಪಾರ್ಟಿಕಲ್ಸ್ ಕಡಿಮೆ ಆಗಿದಾವ. ಇಸ್ ದಟ್ ಕ್ಲಿಯರ್? ರೈಟ್. 13.44 gram of CuCl2 cupric chloride ಅಂದರೆ ದಟ್ ಈಸ್ ಮಾಸ್ ಆಫ್ ದ ಸೊಲ್ಯೂಟ್ ಅನ್ನ ನಾನು 13.44 ಗ್ರಾಮ್ ಅಂತ ಅನ್ಕೋತೀನಿ. ಇಟ್ ಈಸ್ ಡಿಸಾಲ್ವ್ಡ್ ಇನ್ 1 kg ಆಫ್ ವಾಟರ್. 1 kg ಆಫ್ ವಾಟರ್ ಅಂದರೆ ಮಾಸ್ ಆಫ್ ದ ಸಾಲ್ವೆಂಟ್ ಈಸ್ 1 kg. ಡಿಟರ್ಮೈನ್ ದ ಎಲಿವೇಶನ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಡೆಲ್ಟಾ ಟಿ ಬಿ ಕೇಳಿದ್ದಾರೆ. ಇಫ್ ಕೆ ಬಿ ಇಸ್ ಗಿವನ್, ಮಾಲಿಕ್ಯುಲರ್ ವೇಟ್ ಆಫ್ CuCl2 ಕೊಟ್ಟಿದ್ದಾರೆ, ಡೆಲ್ಟಾ ಟಿ ಬಿ ಕೇಳಿದ್ದಾರೆ. ಇದು ನಾನ್ ಎಲೆಕ್ಟ್ರೋಲೈಟ್. ಎಲೆಕ್ಟ್ರೋಲೈಟ್ ನೋಡ್ರಿ, CuCl2 ಅಂದರೆ ಇದು ಮೆಟಲ್ ಕ್ಲೋರೈಡ್ ಇರೋದ್ರಿಂದ ಅಯೋನೈಸ್ ಆಗುತ್ತೆ. ಇಲ್ಲಿ ನಾನು ಐ ಕನ್ಸಿಡರ್ ಮಾಡಬೇಕಾಗತ್ತೆ. ಐ ಕನ್ಸಿಡರ್ ಮಾಡಿದರೆ ನನ್ನ ಫಾರ್ಮುಲಾ ಏನಾಗುತ್ತೆ? I ಇಂಟು ಕೆ ಬಿ ಇಂಟು ಎಮ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಸೊ ವಾಟ್ ಈಸ್ ಐ ಹಿಯರ್? ಐ ವುಡ್ ಬಿ ವಾಟ್? ಎಷ್ಟು ಪಾರ್ಟಿಕಲ್ಸ್ ಪ್ರೊಡ್ಯೂಸ್ ಆಗ್ತಾವೆ ಇಲ್ಲಿ? ದ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಆರ್ ಒಂದು Cu+2, 2 Cl. ಸೊ ಯುವರ್ ಐ ವುಡ್ ಬಿ ನಂಬರ್ ಆಫ್ ಪಾರ್ಟಿಕಲ್ ಪ್ರೊಡ್ಯೂಸ್ಡ್ ಆರ್ 3. ಅದಕ್ಕಿಂತ ಮುಂಚೆ 1 ಇತ್ತು. ಸೊ ನಿಮ್ಮ ಐ ಈಸ್ ಈಕ್ವಲ್ ಟು 3 ಆಯ್ತಲ್ಲ. ವಾಟ್ ಈಸ್ ದ ಕೆ ಬಿ ಹಿಯರ್? ಕೆ ಬಿ ಗಿವನ್? ಎಸ್, 0.5 ಕೊಟ್ಟಿದ್ದಾರೆ. ಮೊಲಾಲಿಟಿ ಈಸ್ ವಾಟ್? 1000 ಇಂಟು W2 by M2. M2 is what? Molecular mass. Into W1. W1 ಎಷ್ಟು? 1000. 1000 ಹೋಯಿತು. 13.44 1s 10s. 3 into 0.5 is 6. 6 upon 10 ಅಂದರೆ ಎಷ್ಟು? No. 3 into 0.5 is 1.5. 1.5 upon 10 ಅಂದರೆ 0.15 ಬರಬೇಕ್ರಿ ನಮ್ಮ ಆನ್ಸರು. 0.15, 0.15, 0.16 ಇದೆ. I'll go ahead with that. Is that clear, students? Yes. Next question ನೋಡಿ students. Evaporation
and boiling differs. Evaporation is spontaneous at all temperature. ಇಲ್ಲೇ ನೋಡ್ರಿ, evaporation is what? ಸರ್ಫೇಸ್ ಮೇಲಿರೋ ಲಿಕ್ವಿಡ್ ಸರ್ಫೇಸ್ ಮೇಲಿರುವಂಥ ಲಿಕ್ವಿಡ್ ಮಾಲಿಕ್ಯೂಲ್ಸ್ ವೇಪರೈಸ್ ಆಗಿ ಹೋಗ್ತಾ ಇರುತ್ತೆ. ಇಟ್ ಇಸ್ ಅ ಸ್ಲೋ ಪ್ರೊಸೆಸ್ ಆ್ಯಂಡ್ ಇದಕ್ಕೆ ಯಾವುದು ಬೇರೆ ಔಟ್ಸೈಡಿಂದ ಯಾವುದು ಎನರ್ಜಿ ಬೇಕಾಗಿಲ್ಲ. ಇಟ್ ಇಸ್ ಅ ಸ್ಲೋ ಪ್ರೊಸೆಸ್, ಟೇಕ್ಸ್ ಪ್ಲೇಸ್ ಇನ್ ಅ ವೆರಿ with whatever energy is available. Okay, so therefore it becomes, evaporation becomes spontaneous. It takes place by itself. ಯಾವುದು ಬೇರೆ ಎನರ್ಜಿಯನ್ನು ತಗೊಂಡು ಅದು ಆಗುವಂಥ ಪ್ರೊಸೆಸ್ ಅಲ್ಲ. ವೈಲ್ ಬಾಯ್ಲಿಂಗ್ ಈಸ್ ಆಟ್ ಕಾನ್ಸ್ಟಂಟ್ ಟೆಂಪರೇಚರ್. ಬಾಯ್ಲಿಂಗ್ ಆಗಬೇಕಂದ್ರೆ ಏನಾಗಬೇಕು, ನೀವು ವೇಪರ್ಸನ್ನು ಇನ್ಕ್ರೀಸ್ ಮಾಡಬೇಕು, ವೇಪರ್ ಪ್ರೆಷರ್ ಹೆಚ್ಚಾಗಬೇಕು, ಅಪ್ ಟು 1 atmosphere ಹೋಗಬೇಕು. ಅಲ್ಲಿವರೆಗೂ ಮಾತ್ರ, ಅವಾಗ ಮಾತ್ರ, ಅಷ್ಟು ಯಾವಾಗ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು 1 atmosphere ಆವಾಗ ಮಾತ್ರ ಬಾಯ್ಲ್ ಆಗುತ್ತೆ. ಸೊ ದೇರ್ ಫಾರ್ ಬಾಯ್ಲಿಂಗ್ ಈಸ್ ಆಟ್ ಕಾನ್ಸ್ಟಂಟ್ ಟೆಂಪರೇಚರ್, ವೆರಸ್ evaporation is slow and spontaneous. ಸೊ ನಿಮ್ಮ ಆನ್ಸರ್ ಏನಾಗುತ್ತೆ, ಎ ಆಗುತ್ತೆ. ಇಲ್ಲ ನೋಡ್ರಿ, ಬಾಯ್ಲಿಂಗ್ ಈಸ್ ಸ್ಪಾಂಟೇನಿಯಸ್ ಅಂತ ಹೇಳಿದ್ದಾರೆ. ಸ್ಪಾಂಟೇನಿಯಸ್ ಅಂದರೆ ವಿದೌಟ್ ಎನಿ ಎಕ್ಸ್ಟರ್ನಲ್ ಎನರ್ಜಿ ಆಗೋದು, ಬಾಯ್ಲಿಂಗ್ ಆಗೋದಿಲ್ಲ. ಬಿಕಾಸ್ ವಿ ಹ್ಯಾವ್ ಟು ಹೀಟ್ ಇಟ್ ಟಿಲ್ ದ vapor pressure becomes equal to 1 atmospheric pressure. Both are spontaneous at all temperature. No, boiling is not spontaneous. Evaporation is exothermic. Exothermic ಅಂತಂದ್ರೆ ಎನರ್ಜಿಯನ್ನು ತಗೊಳ್ಳೋದು. Evaporation ಎನರ್ಜಿ ತಗೊಳ್ಳಲ್ಲ. With available energy in the liquid, those molecules will be getting into converted to vapors. So therefore this is also wrong. Your answer is first one. If molality of the dilute solution is doubled, the value of the molar depression constant. ಇಲ್ಲ ನೋಡ್ರಿ, ಮೊಲಾಲಿಟಿ ಆಫ್ ದ ಡೈಲ್ಯೂಟ್ ಸೊಲ್ಯೂಷನ್ ಅನ್ನು ಡಬಲ್ ಮಾಡಿದ್ದಾರೆ, ವ್ಯಾಲ್ಯೂ ಆಫ್ ದ ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟಂಟ್. ಇಲ್ಲಿ ನೋಡ್ರಿ, ವಾಟ್ ಈಸ್ ಡೆಲ್ಟಾ ಟಿ ಎಫ್ ಈಸ್ ಈಕ್ವಲ್ ಟು ಕೆ ಎಫ್ ಇಂಟು ಎಮ್. ಸೊ ಇಲ್ಲಿ ಈ ಫಾರ್ಮುಲಾ ನೀವು ಬಂದ ಕೂಡಲೇ ಏನು ಕನ್ಸಿಡರ್ ಮಾಡ್ತೀರಿ, ಇಫ್ ಮೊಲಾಲಿಟಿ ಈಸ್ 1, ಯುವರ್ ಡೆಲ್ಟಾ ಟಿ ಎಫ್ ಈಸ್ ಈಕ್ವಲ್ ಟು ಕೆ ಎಫ್ ಅಂತಿರಲ್ಲ. ಸೊ ವಾಟ್ ಈಸ್ ಕೆ ಎಫ್ ಹಿಯರ್? KF is nothing but what? It is a elevation, sorry, it is a depression in the freezing point when molality is 1. Molality 1 ಇದ್ದಾಗ ಮಾತ್ರ ನೀವು KF ಅನ್ನು ಡಿಫೈನ್ ಮಾಡಬಹುದು. ಮೊಲಾಲಿಟಿ ನೀವು ಎಷ್ಟಾದರೂ ತಗೊಳ್ರಿ, when molality is doubled, tripled, 10 times, 100 times, whatever times. But your molar depression constant can be only defined when molality is 1. ಅಂದರೆ it is not dependent on whatever concentration you take. Concentration of the solvent ಮೇಲೆ ಅದು ಡಿಪೆಂಡ್ ಆಗಲ್ಲ, concentration of the solution ಮೇಲೆ ಅದು ಡಿಪೆಂಡ್ ಆಗಲ್ಲ. Is that clear? It only is the same. KF is the same for a given solvent. It doesn't depend on molality. So molality ನೀವು ಡಬಲ್ ಮಾಡೋದ್ರಿಂದನೂ ಕೂಡ KF ಚೇಂಜ್ ಆಗಲ್ಲ. It remains unchanged. It is definable and defined only when molality is 1. If you change concentration, nothing is going to be changed for KF because it is defined when molality is 1. Got it? Which of the following electrolyte has the same value of want of factor that of aluminum sulfate? ಅಲ್ಯೂಮಿನಿಯಂ ಸಲ್ಫೇಟ್ದು ವಾಂಟ್ ಆಫ್ ಫ್ಯಾಕ್ಟರ್ ಎಷ್ಟು ಇದೆ, ಅಷ್ಟೇ ವಾಂಟ್ ಆಫ್ ಫ್ಯಾಕ್ಟರ್ ಯಾವುದು ಇದೆ ಅಂತ ಕೇಳಿದ್ದಾರೆ. ಫಸ್ಟ್ ಅಲ್ಯೂಮಿನಿಯಂ ಸಲ್ಫೇಟ್ Al2SO4 ಥ್ರೈಸ್, ಇದರದು ವಾಂಟ್ ಆಫ್ ಫ್ಯಾಕ್ಟರ್ ಎಷ್ಟು? ವಾಟ್ ಇಸ್ ವಾಂಟ್ ಆಫ್ ಫ್ಯಾಕ್ಟರ್? ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಡಿಸೋಸಿಯೇಷನ್. ಇದು ಡಿಸೋಸಿಯೇಷನ್ ಆಗ್ತಾ ಇದೆ, ಅದಕ್ಕೆ ಡಿಸೋಸಿಯೇಷನ್ ತಗೋತೀನಿ. 2 ಅಲ್ಯೂಮಿನಿಯಮ್ 3 ಸಲ್ಫೇಟ್ ಅಂದ್ರೆ 5 ಅಯಾನ್ ಸಿಗ್ತಾವ. ಬಿಫೋರ್ ಡಿಸೋಸಿಯೇಷನ್ ಇಟ್ ವಾಸ್ ಜಸ್ಟ್ ಓನ್ಲಿ 1 ಪಾರ್ಟಿಕಲ್. ಅಂದ್ರೆ ನನಗೆ I ಈಸ್ ಈಕ್ವಲ್ ಟು ಎಷ್ಟು? 5. I ಈಸ್ ಈಕ್ವಲ್ ಟು 5 ಬರುವಂಥ ಆಪ್ಷನ್ ಯಾವ್ದು ನೋಡ್ರಿ. ಈಗ I ಈಸ್ ಈಕ್ವಲ್ ಟು 5 ಅಂದ್ರೆ 5 ಅಯಾನ್ಸ್ ಪ್ರೊಡ್ಯೂಸ್ ಆಗಬೇಕು ಅಷ್ಟೇ. ಇಲ್ಲಿ 2 K ಪ್ಲಸ್ 1 ಸಲ್ಫೇಟ್ ಅಂದ್ರೆ 3 ಅಯಾನ್ಸ್. ಇಲ್ಲಿ 4 K ಪ್ಲಸ್ 1 ಕಾಂಪ್ಲೆಕ್ಸ್ ಅಯಾನ್ಸ್ ಅಂದ್ರೆ ಇಲ್ಲಿ 5 ಅಯಾನ್ಸ್. ಇಲ್ಲಿ 1 ಅಲ್ಯೂಮಿನಿಯಂ ಅಯಾನು 3 ನೈಟ್ರೇಟ್ ಅಯಾನ್ ಅಂದ್ರೆ 4 ಅಯಾನ್ಸ್. 3 ಪೊಟ್ಯಾಷಿಯಂ ಅಯಾನು 1 ಕಾಂಪ್ಲೆಕ್ಸ್ ಅಯಾನ್ ಅಂದ್ರೆ 4 ಅಯಾನು. ಅಲ್ಯೂಮಿನಿಯಂ ಸಲ್ಫೇಟಿಗೆ ನಮಗೆ ಸಿಕ್ಕಿರುವಂಥ I5, ಇಲ್ಲಿ I5 ಎದಕ್ಕೆ ಬರುತ್ತೆ? 5 ಅಯಾನ್ಸ್ ಇದ್ದಲ್ಲಿ. ಅಂದ್ರೆ ನಮ್ಮ ಆಪ್ಷನ್ ಯಾವುದು? ಸಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಇಫ್ ಅ ಥಿನ್ ಸ್ಲೈಸ್ ಆಫ್ ಅ ಶುಗರ್ ಬೀಟ್, ಒಂದು ಶುಗರ್ ಬೀಟ್ ಇದೆ, ಇಟ್ ಈಸ್ ಪ್ಲೇಸ್ಡ್ ಇನ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ NaCl. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ NaCl. ಇಲ್ಲೇ ನೋಡ್ರಿ, ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ರೆಡ್ ಬ್ಲಡ್ ಸೆಲ್ಸ್ ಬಗ್ಗೆ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ, ದೇ ಆರ್ ಗೋಯಿಂಗ್ ಟು ಬಿ ಐಸೋಟೋನಿಕ್. They are isotonic with 0.9% NaCl. ಓಕೆನಾ? ಹಿಂಗಂದ್ರೆ ಏನು? RBC ಕಾನ್ಸಂಟ್ರೇಷನ್ 0.9% NaCl ಕಾನ್ಸಂಟ್ರೇಷನ್ ಅಷ್ಟೇ ಇರುತ್ತೆ. ಸಪೋಸ್ ನೀವು ಇಲ್ಲಿ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಯೂಸ್ ಮಾಡಿದ್ರಿ, whose concentration is more than 0.9% NaCl.
ಅವಾಗ ಆರ್ ಬಿ ಸಿ ವುಡ್ ಬಿ ಲೆಸ್ ಕಾನ್ಸಂಟ್ರೇಟೆಡ್ ಟು ಮೋರ್ ಕಾನ್ಸಂಟ್ರೇಟೆಡ್ ಆಸ್ಮೋಸಿಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಆರ್ ಬಿ ಸಿ ದೇ ಆರ್ ಗೋಯಿಂಗ್ ಟು ಲೂಸ್ ವಾಟರ್ ಅಂಡ್ ದೇ ಆರ್ ಗೋಯಿಂಗ್ ಟು ಶ್ರಿಂಕ್. ಸಪೋಸ್ ಲೆಸ್ ಕಾನ್ಸಂಟ್ರೇಟೆಡ್ ದೆನ್ 0.9 ಮಾಡಿದ್ರೆ ಅಂದ್ರೆ ಹೊರಗಡೆ ಕಾನ್ಸಂಟ್ರೇಷನ್ ಕಡಿಮೆ ಇರ್ತಿತ್ತು, ಹೊರಗಡೆಯಿಂದ ಆರ್ ಬಿ ಸಿ ಒಳಗೆ ಹೋಗ್ತಿತ್ತು ಪಾರ್ಟಿಕಲ್, ಅವಾಗ ಆರ್ ಬಿ ಸಿ ವುಡ್ ಬಿ ಸ್ವೆಲ್ಲಿಂಗ್. ಈಗ ಅದೇ ರೀತಿ ಒಂದು ಪರ್ಟಿಕ್ಯುಲರ್ ಏನು ಕೊಟ್ಟಿದ್ದಾರೆ, ಶುಗರ್ ಬೀಟ್ ಈಸ್ ಪ್ಲೇಸ್ಡ್ ಇನ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಅಂದರೆ ದಿಸ್ ಇಸ್ ಡೈಲ್ಯೂಟ್ ಸೊಲ್ಯೂಷನ್ ಅಂದಂಗೆ ಆಯ್ತಲ್ಲ. ಡೈಲ್ಯೂಟ್ನಿಂದ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಗೆ ಪಾರ್ಟಿಕಲ್ ಹೋದರೆ ಇದು ಏನಾಗುತ್ತೆ, ಶ್ರಿಂಕ್ ಆಗುತ್ತೆ. ಸೊ ನಿಮ್ಮ ಆನ್ಸರ್ ಏನೀಗ, ಶುಗರ್ ಬೀಟ್ ವಿಲ್ ಲೂಸ್ ವಾಟರ್ ಫ್ರಾಮ್ ಇಟ್ಸ್ ಸೆಲ್ಸ್. ಶುಗರ್ ಬೀಟ್ ವಿಲ್ ಅಬ್ಸಾರ್ಬ್ ಆಗೋದಿಲ್ಲ, ಬಿಕಾಸ್ ಕಾನ್ಸಂಟ್ರೇಷನ್ ಇಲ್ಲಿ ಜಾಸ್ತಿ ಇರೋದ್ರಿಂದ ಆಸ್ಮೋಸಿಸ್ ಆಗೋದು ಈ ಡೈರೆಕ್ಷನ್ ಅಲ್ಲಿ ಆಗುತ್ತೆ, ಅಬ್ಸಾರ್ಬ್ ಆಗಲ್ಲ. ಶುಗರ್ ಬೀಟ್ ವಿಲ್ ನೈದರ್ ಅಬ್ಸಾರ್ಬ್ ನಾರ್ ಲೂಸ್ ವಾಟರ್, ನೋ. Osmosis would take place. Sugar beet will dissolve in solution, no. Is that clear? So your answer would be sugar beet would lose water because there is osmosis taking place. So therefore you have two options barodilla alli. Is that clear? Semi permeable membrane irutte. Which has the maximum osmotic pressure? What is osmotic pressure? Osmotic pressure is equal to C into RT. Haudalla heli? At a given temperature same ide. R is universal gas constant, ಅಂದರೆ pi is directly proportional to what? Concentration. So which is having maximum osmotic pressure ಅಂತಂದ್ರೆ which is having maximum concentration ಅಂತ ನೀವು ನೋಡ್ಬೇಕೀಗ. 100 ml of 0.1 m, 0.1 m urea will not dissociate, it remains as 1 m. 300 ml of 1 m glucose will not dissociate, it remains as 1 m. Mixture of 100 ml of 1 m, 100 into 1 m, m1 v1 and m1 v1 plus m2 v2 ಎಷ್ಟು 300 into 1m is equal to final molarity divided by v3. What is v3? v1 plus v2, ಅದು 400. 100 plus 300, 400 by 400 ಅಂದರೆ ಅಗೇನ್ ನಿಮ್ಮ ಮೊಲಾರಿಟಿ 1 ಬಂತು. 1 molar ಎಲ್ಲಾದ್ರದ್ದು ಕಾನ್ಸಂಟ್ರೇಷನ್ ಸೇಮ್ ಇದೆ. ಇಫ್ ಕಾನ್ಸಂಟ್ರೇಷನ್ ಇಸ್ ಸೇಮ್, osmotic pressure is also same. If osmotic pressure is same, okay ನಂತಾರ isotonic solutions antara. So all these three are isotonic. So what are isotonic solution? Those solutions which are having same osmotic pressure at a constant temperature. Is that clear? ಅಂದರೆ osmotic pressure ಗೆ ಅಂದರೆ solutions isotonic solutions ಆಗಿರಬೇಕಂತಂದ್ರೆ ಅದರದು at a given temperature ಅಥವಾ constant temperature ಗೆ ಕಾನ್ಸಂಟ್ರೇಷನ್ ಸೇಮ್ ಇರಬೇಕು, ಅವಾಗ ಆಸ್ಮೋಟಿಕ್ ಪ್ರೆಷರ್ ಕೂಡ ಸೇಮ್ ಇರುತ್ತೆ. ದೇ ಆರ್ ಕಾಲ್ಡ್ ಆಸ್ ಐಸೋಟೋನಿಕ್ ಸೊಲ್ಯೂಷನ್ಸ್. 0.1 mole aqueous solution of an electrolyte. 0.1 mole ಅಂದರೆ molality is 0.1 of an aqueous solution of an electrolyte of 0.1 mole aqueous solution of an electrolyte AB3 would give me what? ಒಂದು A plus ಕೊಡುತ್ತೆ, 3 B minus ಕೊಡುತ್ತೆ. ಅದು 90% ಅಯೋನೈಸ್ಡ್ ಅಂತಂದ್ರೆ alpha is equal to 0.9. The boiling point of this solution ಅಂದ್ರೆ TB ಕೇಳಿದ್ದಾರೆ ಅಂದ್ರೆ ನೀವೇನು ಫೈಂಡ್ ಔಟ್ ಮಾಡಬೇಕೀಗ, ಡೆಲ್ಟಾ TB. ವಾಟ್ ಇಸ್ ಡೆಲ್ಟಾ TB? I into KB into M. ನಿಮಗೆ I ಬೇಕಿಲ್ಲಿ, ಬಟ್ ಅಲ್ಫಾ ಕೊಟ್ಟಿದ್ದಾರೆ. ಏನಾಗ್ತಾ ಇದೆ ಇಲ್ಲಿ? ಅಯೋನೈಸೇಷನ್ ಆಗ್ತಾ ಇದೆ ಅಲ್ವಾ? ಅಯೋನೈಸೇಷನ್ ಆಗ್ತಾ ಇದೆ ಅಂತಂದ್ರೆ there is a dissociation. ಡಿಸೋಸಿಯೇಷನ್ ಆಗ್ತಾ ಇದ್ದಾಗ ಡಿಗ್ರಿ ಆಫ್ ಡಿಸೋಸಿಯೇಷನ್ ಫಾರ್ಮುಲಾ ಗೊತ್ತಿರಬೇಕು. ವಾಟ್ ಇಸ್ ದ ಫಾರ್ಮುಲಾ? I-1/n-1 ಡಿಗ್ರಿ ಆಫ್ ಡಿಸೋಸಿಯೇಷನ್. ಇದೇ ರೀತಿ ಅಸೋಸಿಯೇಷನ್ ಆಗ್ತಾ ಇರುವಾಗ ಡಿಗ್ರಿ ಆಫ್ ಅಸೋಸಿಯೇಷನ್ ಈಸ್ ಈಕ್ವಲ್ ಟು 1 - I/1 - 1/n. ಇಲ್ಲಿ n is the number of particles produced after dissociation. ಇಲ್ಲಿ n is the number of particles undergoing association. ಇಲ್ಲಿ ನಾವು I ಬೇಕಲ್ಲ ನಮಗೀಗ. ಸೊ therefore what is alpha? 0.9. I-1. ಎಷ್ಟು ಪಾರ್ಟಿಕಲ್ಸ್ ಆಗ್ತಾವ? ಒಂದು A, 3 B ಅಂದ್ರೆ 4. 4 - 1 3. 3 into 0.9 2.7 is equal to I-1 ಅಂದರೆ ನಿಮ್ಮ I ಎಷ್ಟಾಯ್ತು ಈಗ? 3.7. ಸೊ I is equal to 3.7. ನಿಮ್ಮ KB ಎಷ್ಟಿಲ್ಲಿ? 0.52. ನಿಮ್ಮ ಮೊಲಾಲಿಟಿ ಎಷ್ಟಿಲ್ಲಿ? ಮೊಲಾಲಿಟಿ is 0.1. ಸೊ 3.7 into 0. ಅಂದರೆ 0.37 into 0.52. 0.52 into 7 or 37 into 2 ಮಾಡೋಣ. 37 into 2 would be 74 ಅಂದರೆ 7 ಆಯಿತು. 37 into 5 85. ಸಾರಿ
185 192 2 4 ಡಿಜಿಟ್ ಬರ್ರಿ. ಡೆಲ್ಟಾ ಟಿ ಎಫ್ ಇಸ್ ಡೆಲ್ಟಾ ಟಿ ಬಿ ಇಸ್ 0.19. ಅವರು ಡೆಲ್ಟಾ ಟಿ ಬಿ ಕೇಳಿಲ್ಲ, ಟಿ ಬಿ ಕೇಳಿದ್ದಾರೆ. ಬಟ್ ವಾಟ್ ಇಸ್ ಡೆಲ್ಟಾ ಟಿ ಬಿ? ಟಿ ಬಿ ಮೈನಸ್ ಟಿ ಬಿ ನಾಟ್. ದೇರ್ ಫೋರ್ ವಾಟ್ ಈಸ್ ದ ಟಿ ಬಿ? ಟಿ ಬಿ ನಾಟ್ ಈ ಕಡೆ ಹೋಗುತ್ತೆ, ಪ್ಲಸ್ ಟಿ ಬಿ ನಾಟ್. ಸೊ 0.1924 ಪ್ಲಸ್ ಟಿ ಬಿ ನಾಟ್. ವಾಟ್ ಇಸ್ ಟಿ ಬಿ ನಾಟ್? ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ವಾಟರ್ ಇಸ್ ದೇರ್ ಹಿಯರ್. ಎಕ್ವಿಯಸ್ ಸೊಲ್ಯೂಷನ್ ಅಂದರೆ ವಾಟರ್ ಇಸ್ ದ ಸಾಲ್ವೆಂಟ್. ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು? ನಿಮಗೆ ಕೆಲ್ವಿನಲ್ಲಿ ಕೊಟ್ಟಿದ್ದಾರಲ್ಲ ಆಪ್ಷನ್ಸು, ಇದನ್ನು 273 ಮಾಡ್ಕೋರಿ. ನಿಮ್ಮ ಆನ್ಸರು 273.19 ಹತ್ತತ್ರ ಕೆಲ್ವಿನ್ ಬರಬೇಕು. ಸಾರಿ, ಟಿ ಬಿ ನಾಟ್ ವುಡ್ ಬಿ 373, ನಾಟ್ ಫ್ರೀಸಿಂಗ್ ಪಾಯಿಂಟ್. 373 ಅಂದರೆ ನಿಮ್ಮ ಆನ್ಸರ್ 373.19 ಬರಬೇಕು. ಎಕ್ಸಾಕ್ಟ್ಲಿ ಬಂದಿದೆ. ದಟ್ ಈಸ್ ಅವರ್ ಆನ್ಸರ್. ಇಲ್ಲಿ ಕ್ರೂಷಿಯಲ್ ಏನಪ್ಪ ಅಂತಂದರೆ, ದಿಸ್ ಇಸ್ ಕ್ರೂಷಿಯಲ್. ಐ ವ್ಯಾಲ್ಯೂ ಬರಬೇಕಂದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಿರಿ, ಐ ವ್ಯಾಲ್ಯೂ ಬರುತ್ತೆ. ಇದನ್ನೆಲ್ಲ ನೀವು ಮಾಡಿದಿರಿ, ಯು ವಿಲ್ ನೋ ಇಟ್. ಬಟ್ ಇಫ್ ಯು ಹ್ಯಾವ್ ಟು ಗೆಟ್ ಐ, ಯು ಹ್ಯಾವ್ ಟು ಗೋ ಥ್ರೂ ದಿಸ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ರೈಟ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆಸ್ಮೋಸಿಸ್ ಟೇಕ್ಸ್ ಪ್ಲೇಸ್ ವಿತ್ ಇನ್ಕ್ರೀಸ್ ಇನ್ ಎಂಟ್ರಾಪಿ. ಎಂಟ್ರಾಪಿ ಅಂದರೆ ಏನ್ರಿ? ರ್ಯಾಂಡಮ್ನೆಸ್. ಆಸ್ಮೋಸಿಸ್ ಆಗೋದ್ರಿಂದ ಏನಾಗುತ್ತೆ? ಸಾಲ್ವೆಂಟಲ್ಲಿ ವೆಲ್ ಆರ್ಗನೈಸ್ಡ್ ಇರುವಂಥ ಪಾರ್ಟಿಕಲ್ಸು ದೇ ವಿಲ್ ಗೋ ಇನ್ ಟು ದ ಸೊಲ್ಯೂಟ್. ಅಂದರೆ ದೇ ವಿಲ್ ಮಿಕ್ಸ್ ಅಪ್ ವಿತ್ ದ ಸೊಲ್ಯೂಷನ್. ಅಂದರೆ ದೇ ಆರ್ ಗೋಯಿಂಗ್ ಟು ಲೂಸ್ ದೇರ್ ಆರ್ಡರ್. ಅಂದರೆ ಎಂಟ್ರಾಪಿ ವುಡ್ ಇನ್ಕ್ರೀಸ್. Entropy would increase due to osmosis. Osmosis is particles moving from a solvent to solution. In a solution, the particles are mixed. They are more random, I would consider. In solvent, particles are only pure solvent irodrinda particles are comparatively more organized. ಅದಕ್ಕೆ ಅವು ಸೊಲ್ಯೂಷನ್ಸ್ ಹೋದಾಗ ಮತ್ತೆ ಮಿಕ್ಸಪ್ ಆಗಿಬಿಟ್ಟು ಅಲ್ಲಿ ರ್ಯಾಂಡಮ್ನೆಸ್ ಹೆಚ್ಚಾಗುತ್ತೆ. ರ್ಯಾಂಡಮ್ನೆಸ್ ಅಂದರೆ ಎಂಟ್ರಾಪಿ. ಸೊ ದೇರ್ ಫಾರ್ ಎಂಟ್ರಾಪಿ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ಆಪ್ಷನ್. ಆಸ್ಮೋಸಿಸ್ ಇಸ್ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್. ಒಂದು ಸಾಲ್ವೆಂಟು ಒಂದು ಸೊಲ್ಯೂಷನ್ ನಡುವೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಟ್ರಿ ಅಂತಂದ್ರೆ ಆಸ್ಮೋಸಿಸ್ ವುಡ್ ಟೇಕ್ ಪ್ಲೇಸ್ ಬೈ ಇಟ್ ಸೆಲ್ಫ್. ಅಲ್ಲಿ ಯಾರು ಸಾಲ್ವೆಂಟನ್ನು ಪುಷ್ ಮಾಡೋಂಗಿಲ್ಲ, ಇಟ್ ಟೇಕ್ಸ್ ಪ್ಲೇಸ್ ಬೈ ಇಟ್ ಸೆಲ್ಫ್. ಅಂದರೆ ಆಸ್ಮೋಸಿಸ್ ಇಸ್ ಸ್ಪಾಂಟೇನಿಯಸ್, ನಾನ್ ಸ್ಪಾಂಟೇನಿಯಸ್ ಅಲ್ಲ. ಫ್ರೀ ಎನರ್ಜಿ ಡಿಕ್ರೀಸಸ್ ಡ್ಯೂರಿಂಗ್ ದ ಪ್ರಾಸೆಸ್. ಇಲ್ಲೇ ನೋಡ್ರಿ, ಆಸ್ಮೋಸಿಸ್ ಆಗುವಾಗ ಪಾರ್ಟಿಕಲ್ಸ್ ರ್ಯಾಂಡಮ್ ಆಗಿ ಹೋಗ್ತಾವಪ್ಪ ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಲೂಸ್ ದೇರ್ ಎನರ್ಜಿ. ಸೊ ದೇರ್ ಫಾರ್ ಪ್ರಾಸೆಸ್ ಆಫ್ ಆಸ್ಮೋಸಿಸ್ ಇಸ್ ಎಕ್ಸೋಥರ್ಮಿಕ್. ಅಂದರೆ ಡೆಲ್ಟಾ ಎಚ್ ಇಸ್ ನೆಗೆಟಿವ್. ಎಂಟ್ರಾಪಿ ಇನ್ಕ್ರೀಸ್ ಆಗುತ್ತೆ ಅಂತಂದ್ರೆ ಡೆಲ್ಟಾ ಎಸ್ ಇಸ್ ಪಾಸಿಟಿವ್. ಥರ್ಡ್ ಆಪ್ಷನ್, ಥರ್ಡ್ ಸ್ಟೇಟ್ಮೆಂಟ್ ಫ್ರೀ ಎನರ್ಜಿ ಬಗ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಹೌ ಇಸ್ ಫ್ರೀ ಎನರ್ಜಿ ರಿಲೇಟೆಡ್ ಟು ಡೆಲ್ಟಾ ಎಚ್ ಅಂಡ್ ಡೆಲ್ಟಾ ಎಸ್? Delta H minus a T into delta S. Delta H is a negative for osmosis. Delta S is a positive for osmosis. Delta H is a negative minus into plus minus a T into delta S. Addition of two negative quantities is a negative alva. So delta G negative bandide. What is delta G? We can also write it as G2 minus G1. G2 minus G1 ಅಂದ್ರೆ final free energy minus initial free energy. Final free energy minus initial free energy negative ಬಂದಿದೆ ಅಂದರೆ final free energy is less. ಫೈನಲ್ ಫ್ರೀ ಎನರ್ಜಿ ಇಸ್ ಲೆಸ್ ಅಂತಂದರೆ ಇನಿಷಿಯಲ್ ಫ್ರೀ ಎನರ್ಜಿ ಇಸ್ ಮೋರ್ ಅಂದರೆ ಫ್ರೀ ಎನರ್ಜಿ ಡಿಕ್ರೀಸ್ ಆಗಿದೆ ಅಲ್ವಾ? ಫ್ರೀ ಎನರ್ಜಿ ಡಿಕ್ರೀಸ್ ಆಗಿದೆ ಅಂದರೆ ಆಪ್ಷನ್ 3 ಸ್ಟೇಟ್ಮೆಂಟ್ 3 ಇಸ್ ಆಲ್ಸೋ ರೈಟ್. ಸೊ ನಮ್ಮ ರೈಟ್ ಆಪ್ಷನ್ಸ್ ಯಾವುದು? 1 ಓನ್ಲಿ ಅಲ್ಲ, 1 and 2 ಅಲ್ಲ, 2 and 3 ಅಲ್ಲ, 1 and 3. ಸೊ ನಮ್ಮ ಆನ್ಸರ್ ಯಾವುದು? ಆನ್ಸರ್ ಡಿ. 0.001 ಮೊಲಾಲ್ ಸೊಲ್ಯೂಷನ್ ಅಂದರೆ ಮೊಲಾಲಿಟಿ ಈಸ್ ಗಿವನ್. ಮೊಲಾಲಿಟಿ 0.001 ಮೊಲಾಲ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. In water had a freezing point depression under delta TF. Delta TF would be 0.0054 degrees Celsius. If KF for water is 1.80, the correct formulation, either formula ಏನು? ಎಷ್ಟು CL ಅಯೋನೈಸೇಷನ್ ಸ್ಪಿಯರಲ್ಲಿ ಬರುತ್ತೆ, ಎಷ್ಟು CL ಕೋಆರ್ಡಿನೇಷನ್ ಸ್ಪಿಯರಲ್ಲಿ ಬರಬೇಕಂತಂದ್ರೆ ಇದು ಅಯೋನೈಸ್ ಆಗಿ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಯಾನ್ಸ್ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಅದನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ನಮ್ಮ ಹತ್ರ ಐ ಗೊತ್ತಿರಬೇಕು. ಸೊ ಹೌ ಡು ಯು ಫೈಂಡ್ ಐ? You find I by the formula delta TF is equal to I into KF into M ಅಲ್ವಾ? ನಿಮ್ಮ ಡೆಲ್ಟಾ TF 0.0054. ನಿಮ್ಮ I ನಿಮಗೆ ಈಗ ಗೊತ್ತಿಲ್ಲ. KF ಎಷ್ಟು? 1.80. ಮೊಲಾಲಿಟಿ ಎಷ್ಟು? 10⁻⁻3. 10⁻⁻3 ಇಲ್ಲಿ ಕೆಳಗಡೆ ಬಂದರೆ 10⁻+3, 10⁻+3 ಮೇಲೆ ಹೋದರೆ 5.4. 5.4 is equal to I into 1.80. 1.80 1 1.80 3 ಅಂದರೆ I is equal to 3. ಈ ಪರ್ಟಿಕ್ಯುಲರ್ ಕಾಂಪ್ಲೆಕ್ಸು ಯಾವುದಿದು? ಪ್ಲಾಟಿನಮ್ NH3 Cl4. ನಿಮಗೆ 3 ಅಯಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ
3 ಅಯಾನ್ಸನ್ನು ಪ್ರೊಡ್ಯೂಸ್ ಮಾಡಬೇಕಂದ್ರೆ 2 Cl ಹೊರಗಡೆ ಬರಬೇಕಲ್ಲ. 2 Cl ಹೊರಗಡೆ ಬಂದರೆ ನಿಮ್ಮ ಫಾರ್ಮುಲಾ ಏನಾಗುತ್ತೆ? ಪ್ಲಾಟಿನಮ್ NH34. 2 Cl ಹೊರಗಡೆ ಬಂದರೆ 2 Cl ಒಳಗಡೆ ಇರುತ್ತೆ, 2 Cl ಹೊರಗಡೆ ಬರುತ್ತೆ. ಈಗ ಅಯೋನೈಸ್ ಮಾಡಿರಿ, ನಿಮಗೆ 2 ಕ್ಲೋರೈಡ್ ಅಯಾನ್ಸ್ ಬಂತು, ಒಂದು ಪ್ಲಾಟಿನಮ್ NH34 Cl2 +2, ಕಾಂಪ್ಲೆಕ್ಸ್ ಅಯಾನ್ ಒಂದು, ಕ್ಲೋರೈಡ್ ಅಯಾನ್ 2, ಟೋಟಲ್ ಎಷ್ಟು ಅಯಾನ್ಸ್ ಬಂತು? 3 ಅಯಾನ್ಸ್ ಬಂತು. 3 ಅಯಾನ್ಸ್ ಯಾಕೆ ಬರಬೇಕು? ನಿಮ್ಮ I 3 ಬಂದದ. ಸೊ ದೇರ್ ಫೋರ್ ನಿಮ್ಮ ಫಾರ್ಮುಲಾ ಏನಾಯ್ತು ಅದರದ್ದು? 2 Cl2 ಹೊರಗಡೆ ಇರೋ ಆಪ್ಷನ್ ಯಾವುದು? ನಾಟ್ ದಿಸ್, ನಾಟ್ ದಿಸ್, ನಾಟ್ ದಿಸ್. ಯುವರ್ ಆನ್ಸರ್ ಇಸ್ ಬಿ. ಇಸ್ ದಟ್ ಕ್ಲಿಯರ್? ಫಾರ್ಮುಲಾ ಆಫ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ ಕೇಳಿದಾಗ ನಿಮಗೆ ಅಯಾನ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಗೊತ್ತಿರಬೇಕು. ಅಯಾನ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಗೊತ್ತಾಗಬೇಕಂತಂದ್ರೆ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ I, ಆ್ಯಂಡ್ ಯು ವಿಲ್ ಫೈಂಡ್ ದ ವ್ಯಾಲ್ಯೂ ಆಫ್ I ಬೈ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ರೈಟ್. If 5.25% solution of a substance is isotonic, 5.25% solution of a substance is isotonic ಅಂದ್ರೆ osmotic pressure is same. Molar mass of the urea is given. Okay. If the densities of both the solutions are assumed to be, ಇಲ್ಲಿ ನೋಡ್ರಿ, 5.25% solution of a substance X, it is isotonic with what? 1.5% solution of urea. ಐಸೋಟೋನಿಕ್ ಅಂತಂದ್ರೆ ಏನ್ರಿ? ಆಸ್ಮಾಟಿಕ್ ಪ್ರೆಷರ್ ಸೇಮ್ ಇರಬೇಕಲ್ವಾ? ಡೆನ್ಸಿಟಿ ಕೂಡ ಸೇಮ್ ಇದೆ ಅಂದರೆ ನಾ ಏನು ಮಾಡ್ಕೋತೀನಿ ಇಲ್ಲಿ? ಡೆನ್ಸಿಟಿ ಆಫ್ ದ ಸೊಲ್ಯೂಷನ್ ಇಸ್ ಅಸ್ಯೂಮ್ ಟು ಬಿ 1 ಗ್ರಾಮ್ ಅಂದರೆ ನಾ ಏನು ಮಾಡ್ಕೋತೀನಿ? ಇದ್ರದ್ದು 100 ಗ್ರಾಮ್ ಇದೆ, ಇದ್ರದ್ದು 100 ಗ್ರಾಮ್ ಇದೆ ಅನ್ಕೋತೀನಿ. ಈ 100 ಗ್ರಾಮಲ್ಲಿ 5.25 ಗ್ರಾಮ್ ಎಕ್ಸ್ ಇದೆ ಅಂದರೆ ಮಾಸ್ ಆಫ್ ಎಕ್ಸ್ ಎಷ್ಟಿದೆ? 5.25 ಗ್ರಾಮ್ ಇದೆ. ಮಾಸ್ ಆಫ್ ಯೂರಿಯಾ ಎಷ್ಟಿದೆ? 1.5 ಗ್ರಾಮ್ ಇದೆ ಔಟ್ ಆಫ್ 100 ಗ್ರಾಮ್. ಓಕೆ. ಈಗ ಐಸೋಟೋನಿಕ್ ಅಂದರೆ ಆಸ್ಮಾಟಿಕ್ ಪ್ರೆಷರ್ ಇಸ್ ಸೇಮ್. ಆಸ್ಮಾಟಿಕ್ ಪ್ರೆಷರ್ ಇಸ್ ಸೇಮ್ ಅಂದರೆ ಕಾನ್ಸಂಟ್ರೇಷನ್ ಇಸ್ ಸೇಮ್. ಕಾನ್ಸಂಟ್ರೇಷನ್ ಇಸ್ ಸೇಮ್ ಅಂದರೆ ನಂಬರ್ ಆಫ್ ಮೋಲ್ಸ್ ಇಸ್ ಸೇಮ್. ಐಸೋಟೋನಿಕ್ ಇಸ್ ಸೇಮ್ ಅಂದರೆ ಆಸ್ಮಾಟಿಕ್ ಪ್ರೆಷರ್ ಇಸ್ ಸೇಮ್. ಆಸ್ಮಾಟಿಕ್ ಪ್ರೆಷರ್ ಇಸ್ ಸೇಮ್ ಅಂದರೆ ಕಾನ್ಸಂಟ್ರೇಷನ್ ಇಸ್ ಸೇಮ್. ಕಾನ್ಸಂಟ್ರೇಷನ್ ಇಸ್ ಸೇಮ್ ಅಂದರೆ ನಂಬರ್ ಆಫ್ ಮೋಲ್ಸ್ ಇಸ್ ಸೇಮ್. ವಾಟ್ ಈಸ್ ನಂಬರ್ ಆಫ್ ಮೋಲ್ಸ್? ಮಾಸ್ ಬೈ ಮಾಲಿಕ್ಯುಲರ್ ಮಾಸ್. ಇಲ್ಲಿ ಮಾಸ್ ಆಫ್ ದಿಸ್ ಯೂರಿಯಾ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಯೂರಿಯಾ. ಇದು ಮಾಸ್ ಆಫ್ ಎಕ್ಸ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಎಕ್ಸ್. ಮಾಸ್ ಆಫ್ ಎಕ್ಸ್ ಎಷ್ಟು ತೊಗೊಂಡ್ರಿ? 5.25. ಮಾಲಿಕ್ಯುಲರ್ ಮಾಸ್ ಆಫ್ ಎಕ್ಸ್ ನಮಗೆ ಗೊತ್ತಿಲ್ಲ, ಮಾಲಿಕ್ಯುಲರ್ ಮಾಸ್ ಆಫ್ ಎಕ್ಸ್ ಕೇಳಿದ್ದಾರೆ. ಮಾಸ್ ಆಫ್ ಯೂರಿಯಾ ಎಷ್ಟು? 1.5. ಯೂರಿಯಾ ಮಾಲಿಕ್ಯುಲರ್ ಮಾಸ್ ಎಷ್ಟು? ಯೂರಿಯಾ ಈಸ್ NH2CO NH2. 14 2 12 16 14 2 16 16 32 44 60. 1.5 ones are 10 is 15, 40 is 60. So your mx would be 5.25 into 40. 40 into 5 ಅಂದರೆ 200. 200ಗಿಂತ ಸ್ವಲ್ಪ ಮೇಲೆ ಬರಬೇಕು. 200ಗಿಂತ ಮೇಲೆ ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ, ಇದು ಇದೆ. ಸೊ ನಮ್ಮ ಆನ್ಸರ್ ಡಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. Yes, we are done with all the 30 questions. ಎಲ್ಲ ಕಾನ್ಸೆಪ್ಟ್ಸ್ ಕವರ್ ಮಾಡಿದ್ದೀವಿ. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಇಸ್ ಕವರ್ಡ್. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ವಿತ್ ಐ, ವಿದೌಟ್ ಐ, ಪೈ, CRT ವಿತ್ ಐ, ವಿದೌಟ್ ಐ, ಡಿಗ್ರಿ ಆಫ್ ಡಿಸೋಸಿಯೇಷನ್, ಡಿಗ್ರಿ ಆಫ್ ಅಸೋಸಿಯೇಷನ್, ಆಲ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆರ್ ಕವರ್ಡ್. ಸೊ ಎಲ್ಲ ಕಾನ್ಸೆಪ್ಟ್ಸನ್ನು ಓದ್ಕೊಳ್ರಿ, ಸೊಲ್ಯೂಷನ್ಸನ್ನು ನೋಡ್ರಿ, ಇದೇ ಥರ ಪ್ರಾಬ್ಲಮ್ಸ್ ಮತ್ತೆ ಸಾಲ್ವ್ ಮಾಡಿರಿ. ದಟ್ ವುಡ್ ರಿಯಲಿ ಹೆಲ್ಪ್ ಯು ಔಟ್. Okay, we'll see you all in the next video of some other chapters. Thank you.